Okay, friends, today we mainly discuss about the one important topic, that is food production and management. ಆಹಾರ ಉತ್ಪಾದನೆ ಮತ್ತು ನಿರ್ವಹಣೆ ಬಗ್ಗೆ ಹೋದ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗ ಇದು. ಕೆಲವೊಂದಿಷ್ಟು ಕೆಮಿಕಲ್ಸ್ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡಿದ್ವಿ. ಈಗ ಅದರ ಮುಂದುವರೆದಿರ್ತಕ್ಕಂಥ ಭಾಗ, ಅದರೊಳಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಅಳಿತಕ್ಕಂಥ ಸಂಸ್ಥೆಗಳು. ಒಂದು 10 ಪದಗಳು ಬರ್ತವೆ. 10 ಪದಗಳಲ್ಲಿ 4 ಅಥವಾ 5 ಕ್ವಶನ್ಸ್ ಫಿಕ್ಸ್ ಇರ್ತವೆ ನಮಗೆ. PSIನಲ್ಲಿ PCನಲ್ಲಿ 4 ಅಥವಾ 5 ಟರ್ಮ್ಸ್ ಅಂದರೆ ಫಿಕ್ಸ್ ಆಗಿ ಕ್ವಶನ್ಸ್ ಕೇಳ್ತಾನೆ. ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಅಳಿತಕ್ಕಂಥ ಸಂಸ್ಥೆಗಳಿವು. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂದರೆ ISI ಅಂತಂದು. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂತಂದರೆ ISI ಅಂತಂದು, ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಆಲ್ ಎಲ್ಲ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಅಳಿತಕ್ಕಂಥ ಸಂಸ್ಥೆ. ಯಾವುದೇ ಒಂದು ವಾಟರ್ ಬಾಟ್ಲಿ ತೊಗೊಳ್ರಿ, ಫುಡ್ ಮಟೀರಿಯಲ್ ತೊಗೊಳ್ರಿ, ಅದರ ಮೇಲೆ ISI ಮಾರ್ಕಿಂಗ್ ಇರುತ್ತೆ. ISI ಮಾರ್ಕಿಂಗ್ ಇತ್ತಂದ್ರೆ ಅದರ ಸ್ಟ್ಯಾಂಡರ್ಡ ಬೇರೆ ಇರುತ್ತೆ. ಅಷ್ಟು ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಅಳಿತಕ್ಕಂಥ ಸಂಸ್ಥೆ ಇದು. ಇದರ ನಂತರ ಬರ್ತಕ್ಕಂಥದ್ದು FPO ಅಂತಂದು, ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಆರ್ಗನೈಜೇಷನ್. ಹಣ್ಣುಗಳ ಗುಣಮಟ್ಟವನ್ನು ಅಳೆಯುವ ಸಂಸ್ಥೆ ಇದಾಗಿದೆ. This one is the one important institute which measures the quality of fruits, food processing and organization. ಸೇಬು ಹಣ್ಣು ಸಿಮ್ಲಾದ ಯಾವುದು, ಕಠ್ಮಂಡುದ ಯಾವುದು, ಚೈನಾದ ಯಾವುದು, ಕಾಶ್ಮೀರದ ಯಾವುದು, ಜಮ್ಮು ಕಾಶ್ಮೀರದ ಯಾವುದು, ಕಂಪ್ಲೀಟ್ ಆಗಿ ಮಾಹಿತಿ ಕೊಡುತ್ತೆ. ಯಾವುದಂದ್ರೆ FPO ಅಂತಂದು. ಅದಾದಮೇಲೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅಗ್ಮಾರ್ಕ್ ಅಂತಂದು, ಅಗ್ರಿಕಲ್ಚರಲ್ ಆ್ಯಂಡ್ ಮಾರ್ಕೆಟಿಂಗ್. ಅಗ್ರಿಕಲ್ಚರಲ್ ಆ್ಯಂಡ್ ಮಾರ್ಕೆಟಿಂಗ್, ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನು ಅಳೆಯುವ ಸಂಸ್ಥೆ ಇದಾಗಿದೆ. ನೋಡ್ರಿ, ಕೃಷಿ ಉತ್ಪನ್ನಗಳ ಗುಣಮಟ್ಟವನ್ನು ಅಳಿತಕ್ಕಂಥ ಒಂದು ಸಂಸ್ಥೆ ಇದು, ಅಗ್ಮಾರ್ಕ್ ಅಂತ ಹೇಳ್ತೀವಿ. ಈಗ ಕಂಟಿನ್ಯೂಸ್ ಆಗಿ ಅಂದರೆ ಒಂದು ಟರ್ಮ್ ಬರ್ತಾ ಇದೆ, ಏನಪ್ಪ ಅಂದರೆ ಹಾಲ್ಮಾರ್ಕ್ ಅಂತ ಬರ್ತಾ ಇದೆ. ಬಹಳಷ್ಟು ಡಿಸ್ಕಷನ್ ಇದೆ. ಹಾಲ್ಮಾರ್ಕ್ ಅಂತಂದು ಬಂಗಾರದ ಗುಣಮಟ್ಟವನ್ನು ಅಳಿತಕ್ಕಂಥ ಸಂಸ್ಥೆ ಇದು. ನಂಬರ್ ಕೊಡುತ್ತೆ 916 ಹೀಗೆಲ್ಲ ನಂಬರ್ ಕೊಡುತ್ತೆ. ಹಾಲ್ಮಾರ್ಕ್ ಅಂತಂದು ಬಂಗಾರದ ಗುಣಮಟ್ಟವನ್ನು ಕೇಂದ್ರ ಸರ್ಕಾರದವರು ಒಂದು ರೂಲ್ಸ್ ಮಾಡಿದ್ದಾರೆ. ಹಾಲ್ಮಾರ್ಕ್ ಇರ್ತಕ್ಕಂಥ ಬಂಗಾರವನ್ನೇ ಖರೀದಿ ಮಾಡಬೇಕು, ಆಮೇಲೆ ಹಾಲ್ಮಾರ್ಕ್ ಇರ್ತಕ್ಕಂಥ ಬಂಗಾರವನ್ನೇ ಅಂದರೆ ಮಾರ್ಕೆಟಿಂಗ್ ಮಾಡಬೇಕನ್ನೋ ಒಂದು ರೂಲ್ಸ್ ಮಾಡಿದ್ದಾರೆ. ಹಾಲ್ಮಾರ್ಕ್ ಅಂತಂದು. ಅದೇ ರೀತಿ ಅಂದರೆ ಅಗ್ಮಾರ್ಕ್ ಅಂತಂದು. ಇನ್ನೊಂದು ಬರುತ್ತೆ ಫುಡ್ನಲ್ಲಿ, ಅದು ಯಾವುದಪ್ಪ ಅಂದರೆ ವೆಜ್ ಮಾರ್ಕ್ ಅಂತಂದು. ವೆಜ್ಜು ನಾನ್ ವೆಜ್ಜನ್ನು ಡಿಸೈಡ್ ಮಾಡುತ್ತೆ ಇದು. ಯಾವುದು ವೆಜ್ಜು ಯಾವುದು ನಾನ್ ವೆಜ್ಜು. ಗ್ರೀನ್ ಮಾರ್ಕಿಂಗ್ ಇತ್ತಪ್ಪ ಅಂದರೆ ಅದು ವೆಜ್ಜು, ರೆಡ್ ಮಾರ್ಕಿಂಗ್ ಇತ್ತಪ್ಪ ಅಂದರೆ ನಾನ್ ವೆಜ್ಜು. ಅಕಸ್ಮಾತ್ ಗ್ರೀನು ರೆಡ್ ಎರಡು ಮಿಕ್ಸಪ್ ಇತ್ತಂದರೆ, ವೆಜ್ಜು ನಾನ್ ವೆಜ್ಜು ಎರಡು ಮಿಕ್ಸಪ್ ಇತ್ತಂದರೆ ಅಲ್ಲಿ ಬರ್ತಕ್ಕಂಥ ಒಂದು ಕಲರ್ ಯಾವುದಪ್ಪ ಅಂದರೆ ಬ್ರೌನ್ ಅಂತಂದು. ಸಸ್ಯಗಳಿಂದ ಆಗಿದ್ರೆ ಗ್ರೀನ್ ಮಾರ್ಕಿಂಗು. ಈ MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ಆಗಿರ್ಬೋದು, ಆಮೇಲೆ ಗೋಧಿ ಹಿಟ್ಟಾಗಿರ್ಬೋದು, ಆಮೇಲೆ ಅಂದರೆ ಮಸಾಲ ಪೌಡ್ರ್ ಆಗಿರ್ಬೋದು, ಅದೆಲ್ಲ ಗ್ರೀನ್ ಮಾರ್ಕಿಂಗು. ಈ ಏನಪ್ಪ ಅಂದರೆ KFC ಆಗಿರ್ಬೋದು, SFC ಆಗಿರ್ಬೋದು, ಆಮೇಲೆ ಏನಪ್ಪ ಅಂದರೆ ಅಮೇರಿಕನ್ ಹನಿ ಕೇಕ್ ಆಗಿರ್ಬೋದು, ಅವೆಲ್ಲ ರೆಡ್ ಮಾರ್ಕಿಂಗು. ಈ ವೆಜ್ಜು ನಾನ್ ವೆಜ್ಜು ಎರಡು ಮಿಕ್ಸಪ್ಪು. ಹನಿ ಕೇಕ್ ಅಂತ ಬರುತ್ತೆ, ಅಮೇರಿಕನ್ ಹನಿ ಕೇಕ್ ಅಂತಂದು. ವೆಜ್ಜು ನಾನ್ ವೆಜ್ಜು ಎರಡು ಮಿಕ್ಸಪ್ ಇರುತ್ತೆ. ಕೇಕ್ ಇರುತ್ತೆ, ಜೇನ್ ಇರುತ್ತೆ, ಎಗ್ ಇರುತ್ತೆ, ಚಿಕನ್ ಇರುತ್ತೆ. ಅದೇಂದ್ರೆ ಬ್ರೌನ್ ಅದು. ನೋಡ್ರಿ, ವೆಜ್ಜು ನಾನ್ ವೆಜ್ ಎರಡು ವೆಜ್ ಮಾರ್ಕ್ ಅಂತ ಹೇಳ್ತೀವಿ, ವೆಜ್ ಮಾರ್ಕ್ ಅಂತಂದು. ಅದಾದ ಮೇಲೆ ನೆಕ್ಸ್ಟ್ ಅಂದ್ರೆ ಹೈಲೈಟ್ ಆಗ್ತಕ್ಕಂಥ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದು ಅಂದರೆ ಕಂಟಿನ್ಯೂಸ್ ಆಗಿ ನಮಗೆ ಎಕ್ಸಾಮ್ನಲ್ಲಿ ಹೈಲೈಟ್ ಮಾಡ್ತಾ ಇದ್ದಾನೆ. ಆ ಟರ್ಮ್ ಯಾವುದಪ್ಪ ಅಂತಂದರೆ CFTRI ಅಂತಂದು. ನೋಡ್ರಿ, CFTRI ಈ ನಗರದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾನೆ. ಯಾವ ನಗರ ಅಂತಂದರೆ ಕಂಟಿನ್ಯೂಸ್ ಆಗಿ ಕ್ವಶನ್ ಇದು PSIನಲ್ಲಿ. CFTRI ಈ ನಗರದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾನೆ. ಅದು ಯಾವುದು ಅಂದರೆ ಮೈಸೂರು ಅಂತಂದು. ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಂದು. ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಂದು. ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಂದು, CFTRI ಅಂತಂದು. ಯಾವ ನಗರ ಅಂದರೆ ಮೈಸೂರು ಅಂತ ಹೇಳ್ತೀವಿ, ಮೈಸೂರು ಅಂತಂದು. ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದಾನೆ. ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಅಳಿತಕ್ಕಂಥ ಸಂಸ್ಥೆ. ಈ ಮೈಸೂರು ಮೇಲೆ ಯಾವಾಗಲೂ ಒಂದು ಕ್ವಶನ್ ಏನಾದರೂ ಫಿಕ್ಸ್ ಇರುತ್ತೆ. ಮೈಸೂರು ಮೇಲೆ. CFTRI ಈ ನಗರದಲ್ಲಿ ಕಂಡು ಬರುತ್ತದೆ ಅಂತನಾದರೂ ಕೇಳಬೇಕು ಅವನು. ಇಲ್ಲ ಅಂದರೆ PSIನಲ್ಲಿ ಯಾವ ರೀತಿ ಕೇಳ್ತಾನೆ ಅಂದರೆ ನೋಟು ಮುದ್ರಣಾ ಕೇಂದ್ರ.
ನೋಟು ಮುದ್ರಣಾ ಕೇಂದ್ರ ಅಂತ ಕೇಳ್ತಾನೆ. ನೋಟು ಮುದ್ರಣಾ ಕೇಂದ್ರ 500ದಾಗಿರ್ಬೋದು, 2000ದಾಗಿರ್ಬೋದು, 1000ದಾಗಿರ್ಬೋದು, ಅವೆಲ್ಲ ಪ್ರಿಂಟ್ ಆಗೋದೆ ಅಂದರೆ ಮೈಸೂರಿನಲ್ಲೇ. ರಾಷ್ಟ್ರೀಯ ಭಾಷಾ ಅಧ್ಯಯನ ಕೇಂದ್ರ, ನ್ಯಾಷನಲ್ ಲಿಂಗ್ವಿಸ್ಟಿಕ್ ಸೆಂಟರ್ ಅಂತ ಕೇಳ್ತಾನೆ. ರಾಷ್ಟ್ರೀಯ ಭಾಷಾ ಅಧ್ಯಯನ ಕೇಂದ್ರ ಅದು ಕೂಡ ಏನಂದರೆ ಮೈಸೂರು. ರಾಷ್ಟ್ರೀಯ ಜಾನಪದ ವಸ್ತು ಸಂಗ್ರಹಾಲಯ, ರಾಷ್ಟ್ರೀಯ ಜಾನಪದ ವಸ್ತು ಸಂಗ್ರಹಾಲಯ ನೋಡ್ರಿ, ಅದು ಕೂಡ ಏನಪ್ಪ ಅಂತಂದರೆ ಮೈಸೂರು. ಅದೇ ರೀತಿ ಏನಪ್ಪ ಅಂದರೆ ಹೈಲೈಟ್ ಆಗ್ತಕ್ಕಂಥದ್ದು ಮೂಕ ಮತ್ತು ಕಿವುಡ ಮಕ್ಕಳ ಅಧ್ಯಯನ ಕೇಂದ್ರ. ನೋಡ್ರಿ, PSIನಲ್ಲಿ 2 ಸಲ ಕ್ವಶನ್ ಇದು. ಮೂಕ ಮತ್ತು ಕಿವುಡ ಮಕ್ಕಳ ಅಧ್ಯಯನ ಕೇಂದ್ರ. ಕಿವುಡ ಮತ್ತು ಮೂಕ ಏನಂದರೆ ಮೂಕ ಮತ್ತು ಕಿವುಡ ಮಕ್ಕಳ ಅಧ್ಯಯನ ಕೇಂದ್ರ ಮೈಸೂರು ಅಂತ ಕೊಡ್ತೀವಿ. ರಾಷ್ಟ್ರೀಯ ಇಂಕು ತಯಾರಿಕಾ ಕೇಂದ್ರ, ರಾಷ್ಟ್ರೀಯ ಇಂಕು ತಯಾರಿಕಾ ಕೇಂದ್ರ ಇದು ಕೂಡ ಏನಪ್ಪ ಅಂತಂದರೆ ಮೈಸೂರು ಅಂತಲೇ ಕೊಡ್ತೀವಿ, ಮೈಸೂರು ಅಂತಲೇ ಕೊಡ್ತೀವಿ. ನೋಡ್ರಿ, ಬಹಳಷ್ಟು ಸಂಸ್ಥೆಗಳು ಎಲ್ಲಪ್ಪ ಅಂದರೆ ಮೈಸೂರಿನಲ್ಲಿ. ಹೀಗಾಗಿ ಅಂದರೆ ಇದ್ರ ಮೇಲೆ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಕೇಳ್ತಾನೆ. ಈ ಮೈಸೂರು ಮೇಲೆ ಕೇಳಲಿಲ್ಲ ಅಂದರೆ PSIನಲ್ಲಿ ಡೆಫಿನೆಟ್ ಆಗಿ ಅಂದರೆ ಬೆಂಗಳೂರು ಮೇಲೆ ಕ್ವಶನ್ಸನ್ನು ಹೈಲೈಟ್ ಮಾಡ್ತಾನೆ. ಬೆಂಗಳೂರು ಮೇಲೆ ಕ್ವಶನನ್ನು ಹೈಲೈಟ್ ಮಾಡ್ತಾನೆ. ಕ್ವಶನ್ ಯಾವ ರೀತಿ ಹೈಲೈಟ್ ಮಾಡ್ತಾನೆ ಅಂದರೆ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ನಗರದಲ್ಲಿ ಕಂಡು ಬರುತ್ತದೆ, ಬೆಂಗಳೂರು. IISc ನೋಡ್ರಿ, ಜಗತ್ತಿನಲ್ಲೇ ನಂಬರ್ 1 ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇದು. ಅತಿ ಹೆಚ್ಚು ಸಂಶೋಧನೆಗಳು ಎಲ್ಲಪ್ಪ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ. ಅದು ಯಾವ ನಗರ ಅಂದರೆ ಬೆಂಗಳೂರು. ನಿಮಾನ್ಸ್ ಅಂತ ಹೇಳ್ತೀವಿ, ನಿಮಾನ್ಸ್ ಇದು ಕೂಡ ಏನಪ್ಪ ಅಂದರೆ ಬೆಂಗಳೂರು. ಅದಾದಮೇಲೆ ರಾಷ್ಟ್ರೀಯ TB ಕೇಂದ್ರ, ಕ್ಷಯ ರೋಗಿಗಳ ಕೇಂದ್ರ ಬೆಂಗಳೂರು. ಡಾಕ್ಟರ್ ಅಂಬೇಡ್ಕರ್ ವಿಶ್ವವಿದ್ಯಾನಿಲಯ, ಡಾಕ್ಟರ್ ಅಂಬೇಡ್ಕರ್ ವಿಶ್ವವಿದ್ಯಾನಿಲಯ, ಡಾಕ್ಟರ್ ಅಂಬೇಡ್ಕರ್ ವಿಶ್ವವಿದ್ಯಾನಿಲಯ ಅದು ಕೂಡ ಬೆಂಗಳೂರು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಹೈಲೈಟ್ ಆಗ್ತಕ್ಕಂಥದ್ದು ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅದು ಕೂಡ ಬೆಂಗಳೂರು. ಅದಾದಮೇಲೆ ಆ್ಯಪಲ್ ಮೊಬೈಲ್ ಸಂಸ್ಥೆ, ಆ್ಯಪಲ್ ಮೊಬೈಲ್ ಸಂಸ್ಥೆ ಇದು ಕೂಡ ಬೆಂಗಳೂರು. ಈಗ ರೀಸೆಂಟಾಗಿ ಮಾಹಿತಿ ಬರ್ತಾ ಇದೆ, ಎಲಾನ್ ಮಸ್ಕ್ ಅವ್ರದ್ದು ಒಂದು ಕಂಪ್ನಿ ಬರ್ತಾ ಇದೆ ಟೆಸ್ಲಾ ಅಂತಂದು. ಟೆಸ್ಲಾನು ಕೂಡ ಏನಪ್ಪ ಅಂದರೆ ಬೆಂಗಳೂರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬೆಂಗಳೂರಿಗೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಅಂದರೆ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ಲಸ್ ಅಂದರೆ BEML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತಂದು ಇದು ಕೂಡ ಏನಪ್ಪ ಅಂದರೆ ಬೆಂಗಳೂರು. ನೋಡ್ರಿ, ಆಲ್ಮೋಸ್ಟ್ ಆಲ್ ಎಲ್ಲ ಸಂಸ್ಥೆಗಳು ಬೆಂಗಳೂರನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾವೆ. ಇದರೊಳಗೆ ಯಾವುದಾದ್ರೂ 1 ಅಥವಾ 2 ಕ್ವಶನ್ಸನ್ನು ಕಂಪಲ್ಸರಿಯಾಗಿ ಕೇಳ್ತಾನೆ PSIನಲ್ಲಿ. ಹೀಗಾಗಿ ಇವನ್ನೆಲ್ಲ ನೆನ್ಪಿಟ್ಕೊಳ್ತಾ ಇರಬೇಕು. ಕಂಟಿನ್ಯೂಸ್ ಆಗಿ ಎಕ್ಸಾಮ್ಗೆ ಅಂದ್ರೆ ಹೈಲೈಟ್ ಆಗುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಹೈಲೈಟ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಸೈಟಾಲಜಿ. ಯು ನೋ ದ ಒನ್ ಇಂಪಾರ್ಟೆಂಟ್ ಟರ್ಮ್ ದಟ್ ಈಸ್ ಸೆಲ್ ಬಯಾಲಜಿ. ಸೆಲ್ ಬಯಾಲಜಿ, ಸೈಟಾಲಜಿ ಅಂತ ಹೇಳ್ತೀವಿ. ಸೈಟಾಲಜಿ ಜೀವಕೋಶಗಳ ಕುರಿತಾದ ವೈಜ್ಞಾನಿಕ ರೀತಿಯ ಅಧ್ಯಯನಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಸೆಲ್ ಬಯಾಲಜಿ ಅಥವಾ ಸೈಟಾಲಜಿ ಅಂತ ಹೇಳ್ತೀವಿ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ ಇದು. ಪ್ರತಿಯೊಂದು ಜೀವಿಗಳು ಕೂಡ ಯಾವ ಒಂದು ಘಟಕದಿಂದ ಆಗಿದವು ಅಂದರೆ ಸೆಲ್ನಿಂದ ಆಗಿದವು, ಜೀವಕೋಶಗಳಿಂದ ಆಗಿದವು. ಪ್ರತಿಯೊಂದು ಜೀವಿನೂ ಕೂಡ ಹೇಗೆ ಒಂದು ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಇಟ್ಟಿಗೆಗಳು ಬೇಕೋ ಅದೇ ರೀತಿ ನಮ್ಮಲ್ಲಿ ದೇಹದಲ್ಲಿ ಬದಲಾವಣೆಗಳಾಗಬೇಕಂದ್ರೆ, ಬೆಳವಣಿಗೆ ಆಗಬೇಕಪ್ಪ ಅಂದರೆ ಯಾವ ಘಟಕಗಳು ಬೇಕಂದರೆ ಜೀವಕೋಶಗಳು ಬೇಕು, ಸೆಲ್ಗಳು ಬೇಕು. ಈ ಸೆಲ್ಲನ್ನು 1665ರಲ್ಲಿ ಫಸ್ಟ್ ಟೈಮ್ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ, ಸೆಲ್ಗಳನ್ನು ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದರೆ ರಾಬರ್ಟ್ ಹುಕ್ ಅಂತಂದು. ನೋಡ್ರಿ, ಕನ್ಫ್ಯೂಷನ್ ಇದೆ. ಜೀವಕೋಶವನ್ನು ಕಂಡು ಹಿಡಿದ ವಿಜ್ಞಾನಿ, ಜೀವಕೋಶವನ್ನು ಇವಾಗ ಕಂಡು ಹಿಡಿದ ಇಲ್ಲ ಅನ್ನಂಗಿಲ್ಲ, ಆದರೆ ಇವನಿಗಿಂತ ಮುಂಚೆನೇ ಏನಾದ್ರೆ ಜೀವಕೋಶದ ಕುರಿತಾಗಿ ಮಾಹಿತಿ ಕೊಟ್ಟಿರ್ತಾನೆ ಒಬ್ಬ ವಿಜ್ಞಾನಿ. ಯಾರಾದ್ರೆ ಲಿವಾನ್ ಹುಕ್ ಅಂತಂದು, ಲಿವಾನ್ ಹುಕ್ ಅಂತ ಹೇಳ್ತೀವಿ, ಲಿವಾನ್ ಹುಕ್ ಅಂತಂದು ಇವನಿಗಿಂತ ಮುಂಚೆನೇ ಮಾಹಿತಿ ಕೊಟ್ಟಿರ್ತಾನೆ. ಬಟ್ಟೆ ವ್ಯಾಪಾರಿ ಇವನು. ಬಟ್ಟೆಯನ್ನು ಅಂದರೆ ಲೆನ್ಸ್ನಿಂದ ನೋಡ್ತಾ ಇರ್ತಾನೆ, ದಾರದ ಎಳೆಗಳನ್ನು ನೋಡ್ತಾ ಇರ್ತಾನೆ, ದಪ್ಪಿದೇನೋ ತೆಳ್ಳಗಿದೇನೋ ಅಂತ ನೋಡ್ತಾ ಇರ್ತಾನೆ. ಒಂದಿನ ಕೂತ್ಕೊಂಡಾಗ ಏನು ಮಾಡ್ತಾ ಇರ್ತಾನೆ ಅಂದರೆ ತನ್ನ ಹಲ್ಲುಗಳ ಮೇಲಿರ್ತಕ್ಕಂಥ ಹೊಲಸನ್ನು ಆ ಲೆನ್ಸ್ನಲ್ಲಿ ಇಟ್ಟು ನೋಡ್ತಾನೆ. ಒಂದು ರೀತಿ ಜೇನುಗೂಡಿನ ರಚನೆ ಕಂಡು ಬರುತ್ತೆ. ಅದನ್ನೇನಪ್ಪ ಅಂದರೆ ಎನಿಮಲ್ ಕ್ಯೂಲ್ ಅಂತ ಹೇಳ್ತಾನೆ, ಎನಿಮಲ್ ಕ್ಯೂಲ್ ಅಂತ ಹೇಳ್ತಾನೆ, ಎನಿಮಲ್ ಕ್ಯೂಲ್ ಅಂತ ಹೇಳ್ತಾನೆ. ಇವನು ಬಂದವನ ಏನಂತ ಹೇಳ್ತಾನೆ ಅಂದರೆ ರಾಬರ್ಟ್ ಹುಕ್, ಅದು ಎನಿಮಲ್ ಕ್ಯೂಲ್ ಅಲ್ಲ, ಅದು ಏನಪ್ಪ ಅಂತಂದರೆ ಸೆಲ್, ಅದು ಜೀವಕೋಶ, ಅದು ಸೆಲ್ ಅದು ಅಂತ ಹೇಳ್ತಾನೆ.
ನೋಡ್ರಿ, ಅವ್ರಿಗೆ ಗೊತ್ತಾಗಿಲ್ಲ ಎನಿಮಲ್ ಕ್ಯೂಲ್ ಅಂತ ಹೇಳಿದ್ದಾರೆ. ಅದೇನಪ್ಪ ಅಂದರೆ ಸೆಲ್ ಅಥವಾ ಜೀವಕೋಶ. ಪ್ರತಿಯೊಂದು ಜೀವಿಗಳು ಕೂಡ ಸೆಲ್ಗಳಿಂದ ಆಗಿರ್ತವೆ, ಜೀವಕೋಶಗಳಿಂದ ಆಗಿರ್ತವೆ ಅಂತ ಹೇಳ್ತಾರೆ. ಯಾರಪ್ಪ ಅಂದರೆ ರಾಬರ್ಟ್ ಹುಕ್ ಅವರು, ಲಿವಾನ್ ಹುಕ್ ಅವರು ಎನಿಮಲ್ ಕ್ಯೂಲ್ ಅಂತ ಹೇಳ್ತಾರೆ. ಫಸ್ಟ್ ಮಾಹಿತಿ ಕೊಟ್ಟವರೇ ಇವರು. ಆದರೆ ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇದು ನೋಡ್ರಿ, 1838 ರಾಬರ್ಟ್ ಬ್ರೌನ್ ಅಂತ ಬರ್ತಾನೆ. ನೋಡ್ರಿ, ತಪ್ಪಿಸುತ್ತೆ ಹೆಸರು, ಭಾಳ ತಪ್ಪಿಸುತ್ತಿದೆ ಹೆಸರು, ಬಹಳಷ್ಟು ಕನ್ಫ್ಯೂಷನ್ ಮಾಡುತ್ತಿದ್ದು ಹೆಸರು. ಇಲ್ಲೇ ಈ ಎರಡು ಹೆಸರು ಕನ್ಫ್ಯೂಷನ್ ಮಾಡ್ತಾವೆ, ಹುಕ್ ಅಂತಂದು. ಇಲ್ಲೇ ಏನಂದರೆ ಈ ಎರಡು ಹೆಸರುಗಳು ಕನ್ಫ್ಯೂಷನ್ ಮಾಡ್ತಾವೆ, ರಾಬರ್ಟ್ ಅಂತಂದು. PSIನಲ್ಲಿ ಕಂಟಿನ್ಯೂಸ್ ಕ್ವಶನ್ ಕನ್ಫ್ಯೂಷನ್ ಮಾಡಿಬಿಡುತ್ತೆ. 1838 ಬರ್ತಾರೆ. ಯಾರಂದ್ರೆ ರಾಬರ್ಟ್ ಬ್ರೌನ್ ಅಂತಂದು. ಇವರು ಏನನ್ನು ಕಂಡುಹಿಡಿತಾರೆ ಅಂದರೆ ನ್ಯೂಕ್ಲಿಯಸ್ಸನ್ನು ಕಂಡುಹಿಡಿತಾರೆ. ಕೋಶ ಕೇಂದ್ರ ಒಳಗಡೆ ಇರ್ತಕ್ಕಂಥದ್ದನ್ನು ಕಂಡುಹಿಡಿತಾರೆ. ಯಾರಪ್ಪ ಅಂದರೆ ಕೋಶ ಕೇಂದ್ರವನ್ನು ಕಂಡುಹಿಡಿತಾನೆ. ಒಂದು ಜೀವಕೋಶ ಇರುತ್ತೆ, ಅದರ ಒಳಗಡೆ ಇರ್ತಕ್ಕಂಥದ್ದನ್ನು ಕಂಡುಹಿಡಿದವರು ಯಾರಂದರೆ ಬ್ರೌನು. ಈ ಹೊರಗಡೆ ಇದ್ದುದನ್ನು ಕಂಡುಹಿಡಿದವರು ಯಾರಂದರೆ ಹುಕ್ಕು. ನಮಗೆ PSIನಲ್ಲಿ ಕೇಳೋದು ಈ ಹುಕ್ ಮೇಲೇ ಕೇಳೋದು. ಜೀವಕೋಶವನ್ನು ಕಂಡು ಹಿಡಿದ ವಿಜ್ಞಾನಿ ಫಸ್ಟ್ ಆಪ್ಷನ್ ರಾಬರ್ಟ್ ಬ್ರೌನು, ಸೆಕೆಂಡ್ ಆಪ್ಷನ್ ಲಿವಾನ್ ಹುಕ್ಕು, ಥರ್ಡ್ ಆಪ್ಷನ್ ರಾಬರ್ಟ್ ಹುಕ್ಕು. ನಮ್ಮ ಹುಡುಗರು ಇದನ್ನು ಮರ್ತಾ ಬಿಟ್ಟಿರ್ತಾವೆ, ಪಟ್ನ ಇಲ್ಲೇ ರಾಬರ್ಟ್ ಬ್ರೌನ್ ಟಿಕ್ ಮಾಡಿಬಿಟ್ಟಿರ್ತಾವೆ. ಆನ್ಸರ್ ಏನಂದರೆ ಜೀವಕೋಶ ಅಥವಾ ಸೆಲ್ ಅಂದಾಗ ಏನಾಗುತ್ತೆ ಅಂದರೆ ರಾಬರ್ಟ್ ಹುಕ್ ಆಗುತ್ತೆ. ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂದಾಗ ರಾಬರ್ಟ್ ಬ್ರೌನ್ ಆಗುತ್ತೆ. ಜೀವಕೋಶದ ಕುರಿತಾಗಿ ಮೊದಲು ಮಾಹಿತಿ ನೀಡಿರ್ತಕ್ಕಂಥ ವಿಜ್ಞಾನಿ ಅಂದಾಗ ಲಿವಾನ್ ಹುಕ್ ಆಗುತ್ತೆ. 1883ರಲ್ಲಿ ಇಬ್ಬರು ವಿಜ್ಞಾನಿಗಳು ಬರ್ತಾರೆ. ಇವರು ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಇಬ್ಬರು ವಿಜ್ಞಾನಿಗಳು. ಆ ಸಿದ್ಧಾಂತದ ಹೆಸರು ಏನಪ್ಪ ಅಂದರೆ ಕೋಶೀಯ ಸಿದ್ಧಾಂತ, ಸೆಲ್ ಥಿಯರಿ ಅಂತ ಹೇಳ್ತೀವಿ. ಕೋಶೀಯ ಸಿದ್ಧಾಂತ ಅಂತಂದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಸಿದ್ಧಾಂತ ಇದು. ಕೋಶೀಯ ಸಿದ್ಧಾಂತ ಅಂತ ಹೇಳ್ತೀವಿ, ಸೆಲ್ ಥಿಯರಿ ಅಂತಂದು. ಕೋಶೀಯ ಸಿದ್ಧಾಂತ ಇದನ್ನು ಪ್ರತಿಪಾದನೆ ಮಾಡ್ತಾರೆ ಇಬ್ಬರು ವಿಜ್ಞಾನಿಗಳು. ಯಾರಪ್ಪ ಅಂತಂದರೆ ಜೇಕಬ್ ಸ್ಲೀಡನ್ನು, ಆಮೇಲೆ ಥಿಯೋಡರ್ ಶ್ವಾನ್ ಅಂತಂದು. ಜೇಕಬ್ ಸ್ಲೀಡನ್ನು, ಇನ್ನೊಬ್ರು ಯಾರಪ್ಪ ಅಂದರೆ ಥಿಯೋಡರ್ ಶ್ವಾನ್ ಅಂತ ಹೇಳ್ತೀವಿ. ಥಿಯೋಡರ್ ಶ್ವಾನ್ ಅಂತಂದು ಇಬ್ಬರು ವಿಜ್ಞಾನಿಗಳು ಹೈಲೈಟ್ ಮಾಡ್ತಾರೆ. ಇವರು 3 ಸೂಚನೆಗಳು ಬರ್ತವೆ, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಸೂಚನೆಗಳು. ಅದರೊಳಗೆ ಮೊದಲೇದು ಏನಂದರೆ ಜೀವಕೋಶದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಮೂಲ ಘಟಕ. ನೋಡ್ರಿ, ಸಿಂಪಲ್ ಇದೆ. ದಿ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಆರ್ಗ್ಯಾನಿಸಮ್ಸ್. ಜೀವಕೋಶದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಮೂಲ ಘಟಕವನ್ನು ಜೀವಕೋಶ ಅಥವಾ ಸೆಲ್ ಎನ್ನಲಾಗುತ್ತದೆ. ನೋಡ್ರಿ, ಜೀವಿಗಳ ಅಥವಾ ಏನಪ್ಪ ಅಂದರೆ ಜೀವಿಗಳ ಆಗಬೇಕಿದು. ನೋಡ್ರಿ, ಜೀವಿಗಳ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಮೂಲ ಘಟಕವನ್ನು ಜೀವಕೋಶ ಅಥವಾ ಏನಂದ್ರೆ ಸೆಲ್ ಅಂತ ಹೇಳ್ತೀವಿ. ಫಸ್ಟ್ ಸ್ಟೇಟ್ಮೆಂಟ್. ಆದರೆ ಎರಡನೇ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಏನಂದರೆ ಪ್ರತಿಯೊಂದು ಜೀವಕೋಶಕ್ಕೂ ತನ್ನದೇ ಆದ ಆಯುಷ್ಯವಿದೆ. ಪ್ರತಿಯೊಂದು ಜೀವಕೋಶಕ್ಕೂ ತನ್ನದೇ ಆದ ಪ್ರತಿಯೊಂದು ಜೀವಕೋಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಆಯುಷ್ಯ ಇದೆ. ಅದರೊಳಗೆ ಮೊದಲೇದು ಯಾವುದಪ್ಪ ಅಂದ್ರೆ RBC, ಕೆಂಪು ರಕ್ತ ಕಣ. ಎಷ್ಟು ದಿನ ಬದುಕಬೇಕ್ರಿ ಇದು ನಮ್ಮಲ್ಲಿ? 120 ದಿನ ಬದುಕಬೇಕು. ಕೆಂಪು ರಕ್ತ ಕಣ 120 ದಿನ ಬದುಕಿದ್ರೆ ಬಿಳಿ ರಕ್ತ ಕಣ ಎಷ್ಟು ದಿನ ಬದುಕಬೇಕ್ರಿ ನಮ್ಮಲ್ಲಿ? 12 ದಿನ ಬದುಕಬೇಕು. 12 ದಿನ ಈ ಒಂದು ಬಿಳಿ ರಕ್ತ ಕಣ ಬದುಕಿದ್ರೆ ಕಿರುತಟ್ಟೆ ಎಷ್ಟು ದಿನ ಬದುಕಬೇಕ್ರಿ ನಮ್ಮಲ್ಲಿ? 4 ರಿಂದ 5 ದಿನ. ನಾವು ಕೇಳೋದು ಮತ್ತೆ ಕೆಂಪು ರಕ್ತ ಕಣದ ಮೇಲೇ. ಕೆಂಪು ರಕ್ತ ಕಣ ನಮ್ಮ ದೇಹದಲ್ಲಿ ಇಷ್ಟು ದಿನಗಳವರೆಗೆ ಬದುಕುತ್ತದೆ. ಕೆಂಪು ರಕ್ತ ಕಣದ ಆಯುಷ್ಯ ಇದಾಗಿದೆ. ಅದೇನಂದರೆ 120 ದಿನಗಳು. 120 ದಿನ ಬದುಕುತ್ತೆ. ನೋಡ್ರಿ, ಪ್ರತಿಯೊಂದು ಜೀವಕೋಶಕ್ಕೂ ತನ್ನದೇ ಆಗಿರ್ತಕ್ಕಂಥ ಆಯುಷ್ಯ ಇರುತ್ತೆ. ಅಷ್ಟು ದಿನ ಆದಮೇಲೆ ಅದು ಸತ್ತು ಹೋಗ್ಬಿಡುತ್ತೆ. ಅದ್ರ ಪ್ಲೇಸಿಗೆ ಇನ್ನೊಂದು ಹೊಸ ಕೋಶ ಬಂದು ಕೂತ್ಕೊಂಡ್ಬಿಟ್ಟಿರ್ತೈತಿ. ಅದಾದ ಮೇಲೆ ಬಹಳಷ್ಟು ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು 3ನೇ ಸ್ಟೇಟ್ಮೆಂಟು. ಪ್ರತಿಯೊಂದು ಜೀವಿಯು ಒಂದೇ ಕೋಶದಿಂದ ಆಗಿರುತ್ತದೆ. ನೋಡ್ರಿ, ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು.
ಹೇಳ್ತಾರೆ ಇವರಿಬ್ಬರು ವಿಜ್ಞಾನಿಗಳು. ಪ್ರತಿಯೊಂದು ಜೀವಿಗಳು ಒಂದೇ ಕೋಶದಿಂದ ಆಗಿರ್ತವೆ. ತಾಯಿ ಗರ್ಭದ ಒಳಗಡೆ ಒಂದೇ ಕೋಶ ಇರುತ್ತೆ ಅಂತ ಹೇಳ್ತಾ ಇರ್ತಾನೆ ಅವನು. ಈ ಕೋಶ ಇದ್ದದನ್ನೇ ಹಾಗೆ ಕಂಟಿನ್ಯೂಸ್ ಆಗಿ ಡಿವೈಡ್ ಆಗುತ್ತೆ. 2 ತಾಸು ಬಿಟ್ಟರೆ ಸಾಕು. ಎಷ್ಟು ತಾಸು? 2 ತಾಸು ಬಿಟ್ಟರೆ 40,000 ರಿಂದ 50,000 ಕೋಶ ಆಗಿರುತ್ತೆ. ಈ ಕೋಶಗಳನ್ನು ಏನಾದರೂ ಡಾಕ್ಟರ್ ಸ್ವಲ್ಪ ಹಿಡಿದ್ರೆ, ಪೇರೆಂಟ್ಸ್ಗೆ ತಂದೆ ತಾಯಿ ಕನ್ವಿನ್ಸ್ ಮಾಡಿ ಈ ಕೋಶಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡ್ಬಿಟ್ರಂದ್ರೆ ಇವುಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಬರ್ತಾ ಇದೆ ಇದ್ರ ಮೇಲೆ, ಸ್ಟೆಮ್ ಸೆಲ್ಸ್ ಮೇಲೆ. ಆಕರ ಕೋಶಗಳು ಅಥವಾ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಟರ್ಮು ಯಾವುದಪ್ಪ ಅಂದರೆ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಸ್ಟೆಮ್ ಸೆಲ್ಸ್ ಅಂತಂದು ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಕಾಂಡಕೋಶ ತಂತ್ರಜ್ಞಾನ ಅಂತ ಹೇಳ್ತೀವಿ. ಕಾಂಡಕೋಶ ತಂತ್ರಜ್ಞಾನ ಅಂತ ಹೇಳ್ತೀವಿ. ಕಾಂಡಕೋಶ ತಂತ್ರಜ್ಞಾನ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು, ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಸ್ಟೆಮ್ ಸೆಲ್ಸ್ ಅಂತದ್ದು ಡಾಕ್ಟರ್ ಇಯಾನ್ ವಿಲ್ಮಟ್ ಅಂತದ್ದು. ಡಾಕ್ಟರ್ ಇಯಾನ್ ವಿಲ್ಮಟ್ ನೋಡ್ರಿ, ಇಲ್ಲಿದ್ದಾರೆ ನೋಡ್ರಿ. ಕುರಿಯನ್ನು ಡೆವಲಪ್ ಮಾಡಿದರು. ಡೆವಲಪ್ ಮಾಡಿದ ಮೇಲೆ ಸುಮ್ಮನೆ ಇರಬೇಕಿಲ್ಲ ಈ ವಿಲ್ಮಟ್ ಅವರು. ಕುರಿ ರೆಡಿ ಮಾಡಿದ್ರು, ಇಲ್ಲ ಅನ್ನಂಗಿಲ್ಲ, ಸುಮ್ಮನೆ ಇರಬೇಕಿಲ್ಲ. ಅವ್ರನ್ನೆಲ್ಲ ಎಂದರೆ ಟೀಕೆ ಮಾಡಿಬಿಟ್ರು. ನೋಡ್ರಿ ಇಂಡಿಯಾದವ್ರು ನೀವು ಏನು ಮಾಡಾಕತ್ತೀರಿ? ಏನಿಲ್ಲ ಕೂತ್ಕೊಂಡು ನಿದ್ದೆ ಮಾಡಾಕತ್ತೀರಿ ನೀವು ಇಂಡಿಯಾದವ್ರೆ. ನೋಡ್ರಿ ನಮ್ಮಂಗೆ ಸಂಶೋಧನೆ ಮಾಡಿರಿ ನೀವು. ನೋಡ್ರಿ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಸಂಶೋಧನೆ ಇದು. ಕಾಂಡಕೋಶ ಕೃಷಿ ತಂತ್ರಜ್ಞಾನ ಅಂತ ಹೇಳ್ತೀವಿ. ನೋಡ್ರಿ ಕುರಿಯನ್ನು ರೆಡಿ ಮಾಡಿದ್ವಿ ಹಾಗೆ ಹೀಗೆ ಅಂತಂದು ಇಂಡಿಯಾದವ್ರನ್ನೆಂದರೆ ಟೀಕೆ ಮಾಡಿಬಿಡ್ತಾರೆ. ಟೀಕೆ ಮಾಡಿದಾಗ ನೋಡ್ರಿ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ತಾಯಿಯ ಗರ್ಭದಲ್ಲಿ ಇರ್ತಕ್ಕಂಥ ಕೋಶಗಳನ್ನು ತೆಗೆದುಕೊಂಡಿರ್ತಾರೆ ಇವರು. ಈ ಕೋಶಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ. ಇವರು ಈ ರೀತಿ ಇಂಡಿಯಾದವ್ರನ್ನ ಟೀಕೆ ಮಾಡಿದ ಮೇಲೆ ಇಂಡಿಯಾದವರು ಈ ಕಡೆಯಿಂದ ಏನಂದ್ರೆ ವಾಪಸ್ ಏನಂದ್ರೆ ಇವ್ರಿಗೆ ಏನಂದ್ರೆ ಟಾಂಗ್ ಕೊಡ್ತಾರೆ. ಯಾವ ರೀತಿ ಟಾಂಗ್ ಕೊಡ್ತಾರಪ್ಪ ಅಂತಂದರೆ, ಏನು ನೀವು ಅಮೇರಿಕದವ್ರೆ ಇನ್ನೂ ಕುರಿ ರೆಡಿ ಮಾಡೋದ್ರೊಳಗೆ, ಹಂದಿ ರೆಡಿ ಮಾಡೋದ್ರೊಳಗೆ, ನಾಯಿ ರೆಡಿ ಮಾಡೋದ್ರೊಳಗೆ ಇದಿರಲ್ಲ, ನಾವು ಮನುಷ್ಯನನ್ನೇ ರೆಡಿ ಮಾಡಿಬಿಟ್ಟಿವಿ. ಅದೆಂಗ ಅಂತ ಕೇಳ್ತಾರೆ ಇವರು. ಕೇಳಿದ ಕೂಡ ಯಾರ ಎಕ್ಸಾಂಪಲ್ ಕೊಡ್ತಾರೆ ಅಂದರೆ ದುರ್ಯೋಧನನ ಎಕ್ಸಾಂಪಲ್ ಕೊಡ್ತಾರೆ. ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಘಟನೆ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ಇಬ್ಬರ ನಡುವಿನ ಜಗಳ ಇದು. ಇಬ್ಬರ ನಡುವಿನ ಜಗಳ. ಯಾರ ನಡುವಿನ ಜಗಳ ರೀ ಇದು? ಇಬ್ಬರ ನಡುವೆ ಅಂದರೆ ಯಾರು? ಗಾಂಧಾರಿ ವರ್ಸಸ್ ಕುಂತಿ ಅಂತಂದು. ಗಾಂಧಾರಿ ಅಕ್ಕ, ಕುಂತಿ ತಂಗಿ. ಏನು ಜಗಳ? ಯಾವಾಗಲೂ ಗಾಂಧಾರಿಕ್ಕಿಂತ ಸ್ಪೀಡು ಯಾರಪ್ಪ ಅಂದ್ರೆ ಕುಂತಿ. ಕುಂತಿ ಅಂದರೆ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಇರುತ್ತೆ, 2.5 ರಿಂದ 3 ತಿಂಗಳು. ಕುಂತಿಗೇನಾದರೂ ಮೊದಲು ಮಕ್ಕಳಾಗ್ಬಿಟ್ರೆ ಕುಂತಿ ಮಕ್ಕಳೇ ರಾಜರಾಗ್ತಾರೆ. ಎಲ್ಲ ಆಸ್ತಿ ಕುಂತಿ ಮಕ್ಕಳಿಗೆ ಹೋಗುತ್ತಲ್ಲ ಅಂತಂದು ಗಾಂಧಾರಿ ಏನು ಮಾಡ್ತಾಳಪ್ಪ ಅಂತಂದರೆ ಒಬ್ಬ ಋಷಿಯ ಸಜೆಷನ್ ತೆಗೆದುಕೊಂಡು ಏನು ಮಾಡ್ತಾಳಂದರೆ ತನ್ನ ಗರ್ಭವನ್ನು ಹೊರಗಡೆ ತೆಗೆದು 101 ಮಡಿಕೆನಲ್ಲಿ ತುಂಬಿಡ್ತಾಳೆ. ಅವಾಗೇನಪ್ಪ ಅಂದರೆ ಕೌರವರ ಸಂಖ್ಯೆ ಎಷ್ಟಾಗುತ್ತೆ ಅಂದರೆ 101 ಆಗುತ್ತೆ. ಅದರೊಳಗೆ ಬರ್ತಕ್ಕಂಥ ಮೊದಲನೇ ಮಗು ಯಾರಪ್ಪ ಅಂದರೆ ದುರ್ಯೋಧನ. ಕುರುಕುಲಾರ್ಕನು ಅರ್ಕನು ಹಸ್ತಗೈದಿದರ್ ಅಂತ ಹೇಳ್ತೀವಿ ನಾವು. ದುರ್ಯೋಧನ ಇವನಿಗೂ ವಾಪಸ್ ಹೇಳ್ತಾರೆ, ಏನೋ ಇನ್ನೂ ಕುರಿ ರೆಡಿ ಮಾಡಿದ್ರೊಳಗೆ ಅದೀವಲ್ಲ, ನಾವು ದುರ್ಯೋಧನನ ರೆಡಿ ಮಾಡಿಬಿಟ್ಟಿವಿ. ಆಮೇಲೆ ಮತ್ತೆ ಜಗಳ ಮಾಡ್ತಾನೆ. ನಾವೇನಾದರೂ ಸಂಶೋಧನೆ ಮಾಡಿದರೆ ನೀವು ರಾಮಾಯಣಕ್ಕಾದರೂ ಲಿಂಕ್ ಮಾಡ್ತೀರಿ, ಇಲ್ಲ ಮಹಾಭಾರತಕ್ಕಾದರೂ ಲಿಂಕ್ ಮಾಡ್ತೀರಿ. ನೋಡ್ರಿ ಭಾಳ ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು, ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಬಹಳಷ್ಟು ಇಂಥ ಸಂಶೋಧನೆಗಳು ನಮ್ಮಲ್ಲಿದ್ದಾವು. ನಮ್ಮ ಸಂಶೋಧನೆಗಳನ್ನೇ ಕಾಪಿ ಮಾಡಿಕೊಂಡು ಇವ್ರು ಏನಾದರೂ ರೆಫರ್ ಮಾಡ್ಕೊಳ್ತಾರೆ. ಆದರೂ ಒಪ್ಕೊಳ್ಳೋದಿಲ್ಲ, ಇಂಡಿಯನ್ಸ್ ಅಂತಂದು ಒಪ್ಕೊಳ್ಳೋದಿಲ್ಲ. ನೋಡ್ರಿ ದುರ್ಯೋಧನ. ಹೀಗಾಗಿ ಕ್ವಶನ್ ಕೇಳ್ತಾ ಇರ್ತಾರೆ, ಜಗತ್ತಿನ ಮೊದಲ ಪ್ರಣಾಳ ಶಿಶು ಇವರಾಗಿದ್ದಾರೆ ಅಂತದ್ದು. ಅದೇನೆಂದರೆ ದುರ್ಯೋಧನ ಆಗ್ತಾರೆ, ಆದರೂ ಒಪ್ಕೊಳ್ಳೋದಿಲ್ಲ. ಆದರೆ ಇಲ್ಲೇ ಜಗತ್ತಿನ ಮೊದಲ ತದ್ರೂಪ ಸೃಷ್ಟಿ ಅಥವಾ ಕ್ಲೋನಿಂಗ್ ಅಂತ ಕೇಳಿದಾಗ ಡಾಲಿ ಅಂತ ಹೇಳ್ತೀವಿ. ನಮಗೆ PSI ಎಷ್ಟು ಸಲ ಎಕ್ಸಾಮ್ ಆಗಿದೆ ಅಷ್ಟು ಸಲ ಕ್ವಶನ್ ಬಂದಿದೆ. ಜಗತ್ತಿನ ಮೊದಲ ತದ್ರೂಪ ಸೃಷ್ಟಿ ಇದು ಯಾವುದಪ್ಪ ಅಂದರೆ ಡಾಲಿ ಅನ್ನೋ ಒಂದು ಕುರಿ. ಇದು ಡಾಲಿ ಅನ್ನೋ ಒಂದು ಕುರಿಯ ಕೂದಲಲ್ಲಿ ಇರ್ತಕ್ಕಂಥ ಕೋಶಗಳನ್ನ ಸಪ್ರೇಟ್ ಮಾಡಿಕೊಂಡು ಆ ಕೋಶದ ಸಹಾಯದಿಂದ ಅದೇ ರೀತಿಯಾಗಿರ್ತಕ್ಕಂಥ ಇನ್ನೊಂದು ಜೀವಿಯನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೇನಪ್ಪ ಅಂತಂದರೆ ಕ್ಲೋನಿಂಗ್ ಅಂತ ಹೇಳ್ತೀವಿ ಅಥವಾ ತದ್ರೂಪ ಸೃಷ್ಟಿ ಅಂತ ಹೇಳ್ತೀವಿ. ತದ್ರೂಪ ಸೃಷ್ಟಿ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಫಾದರ್ ಆಫ್ ಕ್ಲೋನಿಂಗ್ ಅಂತ ಹೇಳ್ತೀವಿ. ಯಾರನ್ನಂದರೆ ಡಾಕ್ಟರ್ ಇಯಾನ್ ವಿಲ್ಮಟ್ ಅಂತಂದು. ಕ್ಲೋನಿಂಗ್ ತಂತ್ರಜ್ಞಾನದ ಪಿತಾಮಹ ಅಂತನಾದರೂ ಕೇಳಬೇಕು ನಮಗೆ, ಇಲ್ಲಾಂದರೆ ಜಗತ್ತಿನ ಮೊದಲ ತದ್ರೂಪ ಸೃಷ್ಟಿ ಇದಾಗಿದೆ ಅಂತ ಕೇಳಬೇಕು. ಇಲ್ಲಾಂದರೆ ಭಾರತದ ಮೊದಲ ತದ್ರೂಪ ಸೃಷ್ಟಿ, ಭಾರತದ ಮೊದಲ
ತದ್ರೂಪ ಸೃಷ್ಟಿ ಅಂತ ಹೇಳ್ತೀವಿ. ಭಾರತದ ಮೊದಲ ತದ್ರೂಪ ಸೃಷ್ಟಿ ಅಂತಂದು, ಭಾರತದ ಮೊದಲ ತದ್ರೂಪ ಸೃಷ್ಟಿ ಬಂತು ನೋಡ್ರಿ ಇಲ್ಲೇ ಸಮರೂಪ್ ಅಂತಂದು ಭಾಳ ಹೆಮ್ಮೆಯಿಂದ ಹೇಳಬೇಕು. ಸ್ವಲ್ಪ ಕ್ಲಿಯರ್ ಇಲ್ಲ ಪಿಕ್ಚರು, ಏನಪ್ಪ ಅಂದ್ರೆ ವರ್ಗೀಸ್ ಕುರಿಯನ್ ಅವ್ರ ಫೋಟೋ ಬರಬೇಕಾಗಿತ್ತು, ಫೋಟೋ ಬಂದೇ ಇಲ್ಲ. ಸಮರೂಪ್ ಅಂತ ಹೇಳ್ತೀವಿ, ಸಮರೂಪ್ ಅಂತಂದು ಭಾರತದ ಮೊದಲ ತದ್ರೂಪ ಸೃಷ್ಟಿ ನೋಡ್ರಿ. ಕ್ಷೀರಕ್ರಾಂತಿ ಪಿತಾಮಹ ಅವರ ಒಂದು ಮಾರ್ಗದರ್ಶನದಲ್ಲಿ ರೆಡಿಯಾಗಿರ್ತಕ್ಕಂಥ ಒಂದು ಎಮ್ಮೆ. ಹೀಗಾಗಿ ಭಾರತೀಯರು ಬಹಳ 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 ಹೆಮ್ಮೆಯಿಂದ ಹೇಳಬೇಕು, ಭಾರತದ ಮೊದಲ ತದ್ರೂಪ ಸೃಷ್ಟಿ ಎಂದಾಗ ಎಮ್ಮೆ ಅಂತಂದು ನೋಡ್ರಿ. ಎಮ್ಮೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಹಾಲನ್ನು ಏನಂದ್ರೆ ಉತ್ಪಾದನೆ ಮಾಡ್ತಕ್ಕಂಥದ್ದು, ಅತಿ ಹೆಚ್ಚು ಪ್ರಮಾಣದಲ್ಲಿ ಕೊಬ್ಬನ್ನು ಹೊಂದಿರತಕ್ಕಂಥ, ಫ್ಯಾಟನ್ನು ಹೊಂದಿರತಕ್ಕಂಥ ಒಂದು ಎಮ್ಮೆ. ಹೀಗಾಗಿ ಭಾಳ ಹೆಮ್ಮೆಯಿಂದ ಹೇಳಬೇಕು. ಅದೇನಂದ್ರೆ ಸಮರೂಪ್ ಅಂತಂದು. ಅದೇ ರೀತಿ ಬರುತ್ತೆ ಭಾರತದ ಎರಡನೇ ತದ್ರೂಪ ಸೃಷ್ಟಿ ಎಂದಾಗ ಗರಿಮಾ ಅಂತ ಕೊಡಬೇಕು. ಭಾರತದ ಎರಡನೇ ತದ್ರೂಪ ಸೃಷ್ಟಿ ಇದು ಯಾವುದಪ್ಪ ಅಂತಂದರೆ ಗರಿಮಾ ಅಂತ ಹೇಳ್ತೀವಿ. ಗರಿಮಾ ಅಂತಂದು ಗರಿಮಾ ಅಂತಂದು ನೋಡ್ರಿ, ಒಂದೆರಡು ಮೂರು ಪದಗಳು ಬರ್ತಾವೆ, ನೆನ್ಪಿಟ್ಕೊಡ್ರಿ. ಜಗತ್ತಿನ ಮೊದಲ ತದ್ರೂಪ ಸೃಷ್ಟಿ ಎಂದಾಗ ಏನಪ್ಪ ಅಂದ್ರೆ ಡಾಲಿ ಅಂತ ಕೊಡ್ರಿ. ಭಾರತದ ಮೊದಲ ತದ್ರೂಪ ಸೃಷ್ಟಿ ಎಂದಾಗ ಏನಪ್ಪ ಅಂದ್ರೆ ಸಮರೂಪ್ ಅಂತ ಕೊಡ್ರಿ. ಭಾರತದ ಎರಡನೇ ತದ್ರೂಪ ಸೃಷ್ಟಿ ಎಂದಾಗ ಏನಂದ್ರೆ ಗರಿಮಾ ಅಂತ ಕೊಡ್ರಿ. ಅದೇ ರೀತಿ ಅಂದ್ರೆ ರೀಸೆಂಟಾಗಿ ಏನಪ್ಪ ಅಂದ್ರೆ ರೆಡಿ ಮಾಡಿರ್ತಕ್ಕಂಥದ್ದು ಹರಿಯಾಣದ ಕರ್ನಾಲ್ ನಗರದೊಳಗೆ ರೆಡಿ ಮಾಡಿರ್ತಕ್ಕಂಥ ಇನ್ನೂ ಒಂದು ಎಮ್ಮೆಯ ಹೆಸರೇನಪ್ಪ ಅಂದ್ರೆ ಗೌರವ ಅಂತಂದು. ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ತಳಿಗಳನ್ನು ರೆಡಿ ಮಾಡ್ತಾರೆ. ಅದನ್ನೇನಪ್ಪ ಅಂತಂದ್ರೆ ಕ್ಲೋನಿಂಗ್ ಅಥವಾ ತದ್ರೂಪ ಸೃಷ್ಟಿ ಅಂತ ಹೇಳ್ತೀವಿ. ತದ್ರೂಪ ಸೃಷ್ಟಿ ಪ್ರಸ್ತುತವಾಗಿ ಇದನ್ನ ಏನಂದ್ರೆ ನಿಷೇಧ ಮಾಡ್ತಾ ಇದ್ದಾರೆ. ಇದನ್ನ ಕ್ಲೋನಿಂಗನ್ನು ನಿಷೇಧ ಮಾಡ್ತಾ ಇದ್ದಾರೆ, ತದ್ರೂಪ ಸೃಷ್ಟಿಯನ್ನು ನಿಷೇಧ ಮಾಡ್ತಾ ಇದ್ದಾರೆ. ಅಮೆರಿಕದವ್ರು ಬೇಡವೇ ಬೇಡ ಅಂತಾರೆ. ವಿಶ್ವಸಂಸ್ಥೆಯವರು ಕೂಡ ಬೇಡವೇ ಬೇಡ ಅಂತ ಇದ್ದಾರೆ. ಏನಪ್ಪ ಅಂದ್ರೆ ಅಮೆರಿಕದವರು ಡಾಲಿ ಅನ್ನೋ ಒಂದು ಕುರಿಯನ್ನು ರೆಡಿ ಮಾಡಿದ್ರು, ನಾವು ಎಮ್ಮೆಯನ್ನು ರೆಡಿ ಮಾಡಿದ್ವಿ. ಆಮೇಲೆ ಸೌದಿ ಅರೇಬಿಯಾದವ್ರು ಏನಪ್ಪ ಅಂತಂದರೆ ಒಂಟೆಯನ್ನು ರೆಡಿ ಮಾಡಿದ್ರು, ಇರಾನ್ದವ್ರು ಏನಿದ್ರೆ ಇಲಿಯನ್ನು ರೆಡಿ ಮಾಡಿದ್ರು, ಜಪಾನ್ದವರು ನಾಯಿ ಬೆಕ್ಕುಗಳನ್ನು ರೆಡಿ ಮಾಡಿದ್ರು. ಓಕೆ, ಮನುಷ್ಯನನ್ನೇ ರೆಡಿ ಮಾಡಿಬಿಟ್ರೆ ಬಹಳಷ್ಟು ದುರಂತಗಳಿಗೆ ಕಾರಣ ಆಗುತ್ತೆ. ಜೋ ಬಿಡನ್ ಇದ್ದಾರೆ, ಅವ್ರ ಥರನೇ ಇರ್ತಕ್ಕಂಥ ಇನ್ನೊಂದು ಇಬ್ಬರು ವ್ಯಕ್ತಿಗಳನ್ನು ರೆಡಿ ಮಾಡಿಬಿಡೋದು. ಜಿನ್ಪಿಂಗ್ ಇದ್ದಾರೆ, ಅವ್ರ ಥರನೇ ಇರ್ತಕ್ಕಂಥ ಇನ್ನೊಂದು ಇಬ್ಬರು ಏನಿದ್ರೆ ವ್ಯಕ್ತಿಗಳನ್ನು ರೆಡಿ ಮಾಡಿಬಿಡೋದು. ಒರಿಜಿನಲ್ನ ಕಿಡ್ನ್ಯಾಪ್ ಮಾಡಿಟ್ಟು ಡೂಪ್ಲಿಕೇಟ್ನಲ್ಲಿ ಸೆಟ್ ಮಾಡಿ ಇಂಡಿಯಾ ವರ್ಸಸ್ ಚೈನಾ, ಇಲ್ಲಾಂದರೆ ಅಮೇರಿಕಾ ವರ್ಸಸ್ ಚೈನಾ ಯುದ್ಧವನ್ನು ಕ್ರಿಯೇಟ್ ಮಾಡಿಬಿಟ್ರೆ ಮುಗಿದೋಯ್ತು. ಭಾಳಷ್ಟು ದುರಂತಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ಅಂದರೆ ವಿಶ್ವಸಂಸ್ಥೆಯವರು ಆಮೇಲೆ ಈ ಸಂಸ್ಥೆಯವರು ಕೂಡ ಏನಂದರೆ ಈ ತಂತ್ರಜ್ಞಾನ ಬೇಡ ಅಂತ ಇದ್ದಾರೆ. ಆದರೆ ವಿವಾದ ಏನಂದರೆ, ಕಾಂಟ್ರವರ್ಸಿ ಏನಂದರೆ, ಪ್ರಸ್ತುತವಾಗಿ ಈ ತಂತ್ರಜ್ಞಾನಕ್ಕೆ ಅನುಮತಿ ನೀಡಿದ ದೇಶ, ಪ್ರಸ್ತುತವಾಗಿ ಕ್ಲೋನಿಂಗಿಗೆ ಅನುಮತಿಯನ್ನು ನೀಡಿರ್ತಕ್ಕಂಥ ದೇಶ ಯಾವುದಪ್ಪ ಅಂದರೆ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಆಸ್ಟ್ರೇಲಿಯಾ ನೆನಪಿಟ್ಕೊಳ್ರಿ, ಕೇಳ್ತಾ ಇರ್ತಾನೆ ಕ್ವಶನ್ನು ಇವುಗಳ ಮೇಲೆ. ಇದಾದ ಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ಪ್ರಣಾಳ ಶಿಶು ಯಾವ ದೇಶದಲ್ಲಿ ಯೂಸ್ ಆಗ್ತಾ ಇದೆನೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಭಾರತದಲ್ಲಿ ಬಹಳ ದೊಡ್ಡ ಬಿಸ್ನೆಸ್ ಇದು. 9-10 ಸಾವಿರ ಕೋಟಿ ಏನಂದ್ರೆ ಬಿಸ್ನೆಸ್ಸು ಒಂದು ವರ್ಷಕ್ಕೆ. ಹೀಗಾಗಿ ಏನಂದ್ರೆ ಬಹಳ ದೊಡ್ಡ ಪ್ರಮಾಣದ ದುರಂತ ಇದು ಪ್ರಣಾಳ ಶಿಶು ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ಮೋದಿ ಈ ತಂತ್ರಜ್ಞಾನ ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಭಾರತದಲ್ಲಿ ಸಿಕ್ಕಾಪಟ್ಟೆ ಏನಂದರೆ ಅನಾಥ ಮಕ್ಕಳು, ಅವ್ರಿಗೆ ಊಟ ಇಲ್ಲ, ಶಿಕ್ಷಣ ಇಲ್ಲ, ಕುಡ್ಲಿಕ್ಕೆ ನೀರಿಲ್ಲ, ತಂದೆ ತಾಯಿಗಳಿಲ್ಲ. ಅಂಥ ಮಕ್ಕಳನ್ನೇ ದತ್ತು ತೆಗೆದುಕೊಳ್ರಿ ಅಂತಾರೆ. ಇವರು ಏನಂದರೆ ಇಲ್ಲ, ನಮ್ಮ ಹೆರಿಡಿಟಿನೇ ಕಂಟಿನ್ಯೂ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಟೆಸ್ಟ್ ಟ್ಯೂಬ್ ಬೇಬಿಯನ್ನು ರೆಡಿ ಮಾಡಿಸ್ತಾರೆ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರೊಸೆಸ್. ಏನು ಮಾಡ್ತಾರೆ ಅಂದರೆ, ತಾಯಿ ಕಡೆಯಿಂದ ಅಂಡಾನು ತೆಗೆದುಕೊಳ್ಳೋದು, ತಂದೆ ಕಡೆಯಿಂದ ಸ್ಪರ್ಮನ್ನು ತೆಗೆದುಕೊಂಡು ಅವೆರಡನ್ನು ಫ್ಯೂಸ್ ಮಾಡಿ ಸೈನ್ಸ್ ಲ್ಯಾಬ್ನೊಳಗೆ ಒಂದು 7 ದಿನ ಬೆಳೆಸ್ತಾರೆ. ಅದನ್ನು ಸಣ್ಣದೊಂದು ಭ್ರೂಣ ಆಗುತ್ತೆ. ವಿಜ್ಞಾನ ಪ್ರಯೋಗಾಲಯದಲ್ಲಿ ಭ್ರೂಣವನ್ನು ಬೆಳೆಸುವ ಕ್ರಿಯೆಗೆ IVF ಎನ್ನಲಾಗುತ್ತದೆ. ವಿಜ್ಞಾನ ಪ್ರಯೋಗಾಲಯದಲ್ಲಿ ಭ್ರೂಣವನ್ನು ಬೆಳೆಸುವುದಕ್ಕೆ ನೋಡ್ರಿ IVF, ಇನ್ ವಿಟ್ರೋ ಫರ್ಟಿಲೈಜೇಷನ್ ಎನ್ನಲಾಗುತ್ತದೆ.
ವಿಜ್ಞಾನ ಪ್ರಯೋಗಾಲಯದಲ್ಲಿ ಭ್ರೂಣವನ್ನು ಬೆಳೆಸುವ ಕ್ರಿಯೆಗೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಎನ್ನಲಾಗುತ್ತದೆ. ತಮ್ಮದೇ ಹೆರಿಡಿಟಿ ಇರಲಿ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿಯನ್ನು ರೆಡಿ ಮಾಡ್ತಾರೆ. ಶಾರುಖ್ ಖಾನ್ ಅವರು ಅಬ್ರಹಾಂ ಅನ್ನೋ ಒಂದು ಬೇಬಿಯನ್ನು ಪಡೆದುಕೊಂಡ್ರು, ಅಮೀರ್ ಖಾನ್ ಅವರು ಕೂಡ ಪಡೆದುಕೊಂಡ್ರು. ಅದಾದಮೇಲೆ ಬಹಳಷ್ಟು ಏನಪ್ಪ ಅಂತಂದರೆ ಮಗುವನ್ನು ಪಡೆದುಕೊಳ್ತಾರೆ. ಆಲ್ಮೋಸ್ಟ್ ಆಲ್ ಏನು ಮಾಡ್ತಾರೆ ಅಂದರೆ ಲಿಂಗ ತಾರತಮ್ಯ, ಗಂಡು ಮಗುವನ್ನೇ ಪಡೆದುಕೊಳ್ತಾರೆ. ನೋಡ್ರಿ, ಆಲ್ಮೋಸ್ಟ್ ಆಲ್ ಗಂಡು ಮಗು, ಹೆಣ್ಣು ಮಗುವನ್ನು ಪಡೆದುಕೊಳ್ಳೋದೇ ಇಲ್ಲ. ಭಾಳಷ್ಟು ವಿವಾದಕ್ಕೆ ಕಾರಣ ಆಗುತ್ತೆ. ಬಹಳಷ್ಟು ದಬ್ಬಾಳಿಕೆ, ಹೆಣ್ಣು ಮಕ್ಕಳ ಮೇಲೆ ಬಹಳಷ್ಟು ದಬ್ಬಾಳಿಕೆ ಭಾರತದಲ್ಲಿ. ಅದಕ್ಕಿದೊಂದು ಎಕ್ಸಾಂಪಲು. ಅದಕ್ಕೆ ಇದನ್ನು ಬೇಡ ಅಂತಾರೆ, ದತ್ತು ಮಕ್ಕಳನ್ನು ತೆಗೆದುಕೊಳ್ರಿ ಅಂತ ಹೇಳ್ತಾರೆ. ಯಾರು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ. ಇದು ಬಿಲ್ ಇದೆಯಲ್ಲ, 1-2 ಸಲ ಮಂಡನೆ ಆಗಿದೆ. ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ, ರಾಜ್ಯಸಭೆಯಲ್ಲಿ ಬಿದ್ದು ಹೋಗ್ಬಿಡುತ್ತೆ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಸು, ಲೋಕಸಭೆಯಲ್ಲಿ BJP. ಹೀಗಾಗಿ ಏನಪ್ಪ ಅಂದರೆ ಇದಕ್ಕೆ ಸಪೋರ್ಟ್ ಮಾಡಬೇಕು, ಅದೇಂದರೆ ತಪ್ಪಿಸ್ಬೇಕು. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ. ವಿಜ್ಞಾನ ಪ್ರಯೋಗಾಲಯದಲ್ಲಿ ಭ್ರೂಣವನ್ನು ಬೆಳೆಸುವ ಕ್ರಿಯೆಗೆ, ಭ್ರೂಣವನ್ನು ಬೆಳೆಸ್ತಕ್ಕಂಥ ಒಂದು ಕ್ರಿಯೆಗೆ IVF ಅಥವಾ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ತಂತ್ರಜ್ಞಾನ ಅಂತ ಹೇಳ್ತೀವಿ. ಜಗತ್ತಿನ ಮೊದಲ ಪ್ರಣಾಳ ಶಿಶು ಇವರು ಯಾರಪ್ಪ ಅಂತಂದರೆ ಲೂಯಿಸ್ ಬ್ರೌನ್ ಅಂತ ಹೇಳ್ತೀವಿ. ಲೂಯಿಸ್ ಬ್ರೌನ್ ಅಂತಂದು ಜಗತ್ತಿನ ಮೊದಲ ಪ್ರಣಾಳ ಶಿಶು. 1978 ರಾಬರ್ಟ್ ಎಡ್ವರ್ಡ್ ಅವರು ಏನಂದರೆ ಇವರನ್ನು ಪ್ರಿಪೇರ್ ಮಾಡ್ತಾರೆ. ಹೀಗಾಗಿ ಜಗತ್ತಿನ ಪ್ರಣಾಳ ಶಿಶುಗಳ ಪಿತಾಮಹ ಇವರು ಯಾರಪ್ಪ ಅಂದರೆ ರಾಬರ್ಟ್ ಎಡ್ವರ್ಡ್ ಜಗತ್ತಿನ ಪ್ರಣಾಳ ಶಿಶುಗಳ ಪಿತಾಮಹ. ಅದೇ ರೀತಿ ಏನಪ್ಪ ಅಂದರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತದ ಮೊದಲ ಪ್ರಣಾಳ ಶಿಶು. ನೋಡ್ರಿ, ಭಾರತದ ಮೊದಲ ಪ್ರಣಾಳ ಶಿಶು ದುರ್ಗಾ ಅಂತಂದು 1978 ಇವರನ್ನು ರೆಡಿ ಮಾಡಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂದರೆ ಡಾಕ್ಟರ್ ಸುಭಾಷ್ ಮುಖ್ಯೋಪಾಧ್ಯಾಯ ಅಂತಂದು. ಭಾರತದ ಮೊದಲ ಪ್ರಣಾಳ ಶಿಶು 1978 ರೆಡಿ ಮಾಡ್ತಾರೆ ಸುಭಾಷ್ ಮುಖ್ಯೋಪಾಧ್ಯಾಯರು. ಸಿಂಪಲ್ ಹೇಳಿದ್ನಲ್ಲ, ಒಂದು ಅಂಡಾಣುವನ್ನು ತೆಗೆದುಕೊಳ್ಳೋದು, ಆಮೇಲೆ ಅವ್ರ ಯಜಮಾನ್ರ ಕಡೆಯಿಂದ ಏನಪ್ಪ ಅಂದರೆ ಸ್ಪರ್ಮನ್ನು ತೆಗೆದುಕೊಳ್ಳೋದು, ಎರಡನ್ನು ಏನಪ್ಪ ಅಂದರೆ ಫ್ಯೂಸ್ ಮಾಡೋದು. 7 ದಿನದ ನಂತರ ಸಣ್ಣದೊಂದು ಭ್ರೂಣ ಆಗುತ್ತೆ. ಆ ಭ್ರೂಣವನ್ನು ಏನಪ್ಪ ಅಂದರೆ ಬಾಡಿಗೆ ತಾಯಿಗಾದರೂ ಸೆಟ್ ಮಾಡ್ಬೋದು, ಇಲ್ಲಾಂದರೆ ಸ್ವಂತ ತಾಯಿಗಾದರೂ ಸೆಟ್ ಮಾಡ್ಬೋದು. ಒಟ್ಟು ದಬ್ಬಾಳಿಕೆ, ದೌರ್ಜನ್ಯ ಯಾರ ಮೇಲೆ ಅಂದರೆ ಹೆಣ್ಣು ಮಕ್ಕಳ ಮೇಲೆ, ಬಾಡಿಗೆ ತಾಯಂದಿರ ಮೇಲೆ ನೋಡ್ರಿ. ಸರೋಗ್ಯಾಟ್ ಮದರ್ಸ್ ಅಂತ ಹೇಳ್ತೀವಿ. ಇದು ಭಾರತಕ್ಕೆ ತಕ್ಕದಾಗಿಲ್ಲ, ಇದು ಭಾರತಕ್ಕೆ ಮ್ಯಾಚ್ ಆಗೋದಿಲ್ಲ, ಸೂಟೇಬಲ್ ಆಗೋದಿಲ್ಲ. ಹೀಗಾಗಿ ಅಂದರೆ ಇದನ್ನು ನಿಷೇಧ ಮಾಡಬೇಕು. ಭಾರತದ 2ನೇ ಪ್ರಣಾಳ ಶಿಶು ಅಂತ ಹೇಳ್ತೀವಿ. ಭಾರತದ 2ನೇ ಪ್ರಣಾಳ ಶಿಶು ಯಾರಪ್ಪ ಅಂತಂದರೆ ಬೇಬಿ ಹರ್ಷ ಅಂತಂದು 1984 ಇವರನ್ನು ರೆಡಿ ಮಾಡ್ತಾರೆ. ಯಾರಪ್ಪ ಅಂದರೆ ಡಾಕ್ಟರ್ ಇಂದಿರಾ ಹಿಂದೂಜಾ ಅಂತಂದು. ನೋಡ್ರಿ, ಭಾರತದ 2ನೇ ಪ್ರಣಾಳ ಶಿಶು. ಇದು ಭಾರತದ 2ನೇ ಪ್ರಣಾಳ ಶಿಶು ಬೇಬಿ ಹರ್ಷ ಅಂತ. ಇದು ಹೋಗಲಿ, ಈ ಟೆಸ್ಟ್ ಟ್ಯೂಬ್ ಬೇಬಿ ಹೋಗಲಿ. ಈಗ ಇಂಗ್ಲೆಂಡ್ನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ 3 ಟೆಸ್ಟ್ ಟ್ಯೂಬ್ ಬೇಬಿಯನ್ನು ತೊಗೊಂಡ್ಬರ್ತಾ ಇದ್ದಾರೆ. 3 ಟೆಸ್ಟ್ ಟ್ಯೂಬ್ ಬೇಬಿ. ಇದೇ ಕ್ವಶನ್ನು ಮೊನ್ನೆ PSIನಲ್ಲಿ 3 ಟೆಸ್ಟ್ ಟ್ಯೂಬ್ ಬೇಬಿಗೆ ಅನುಮತಿ ನೀಡಿದ ದೇಶ ಇದಾಗಿದೆ. ಯಾವ ದೇಶ ಅಂದರೆ ಇಂಗ್ಲೆಂಡ್. ಅವ್ರದ್ದು ಏನೋ ಒಂದು ತಪ್ಪು ಪರಿಕಲ್ಪನೆ. ಯಾರ್ದಪ್ಪ ಅಂದರೆ ಇಂಗ್ಲೆಂಡ್ನವರು. ಯಾವ ಮಕ್ಕಳು ಅಂದರೆ ಇಂಗ್ಲೆಂಡ್ನಲ್ಲಿ ಹುಟ್ಟಿರ್ತಾವಲ್ಲ, ಅವು ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಅಂಡಾಣುವನ್ನು ತೆಗೆದುಕೊಳ್ತಾರೆ. ಹೆಣ್ಣು ಮಕ್ಕಳ ಕಡೆಯಿಂದ ಒಂದು ಅಂಡಾಣುವನ್ನು ತೆಗೆದುಕೊಳ್ತಾರೆ. ಆ ಅಂಡಾಣುವಿನಲ್ಲಿ ಏನಪ್ಪ ಅಂದರೆ 3 ಜನರ ಕಡೆಯಿಂದ ಒಂದೊಂದು ಜೀನ್ಸ್ ತೆಗೆದುಕೊಳ್ತಾರೆ. ಒಬ್ಬ ವ್ಯಕ್ತಿ ಕಡೆಯಿಂದ ಏನಂದರೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೀನ್ಸನ್ನು ತೆಗೆದುಕೊಂಡ್ರೆ, ಇನ್ನೊಬ್ಬ ವ್ಯಕ್ತಿ ಕಡೆಯಿಂದ ಏನು ಮಾಡ್ತಾರಪ್ಪ ಅಂತಂದರೆ ಇನ್ನೊಬ್ಬ ವ್ಯಕ್ತಿ ಕಡೆಯಿಂದ ಮೆದುಳಿನ ಸಾಮರ್ಥ್ಯವನ್ನು ಸೂಚನೆ ಮಾಡ್ತಕ್ಕಂಥ ಜೀನ್ಸನ್ನು ತೆಗೆದುಕೊಳ್ತಾರೆ. ಇನ್ನೊಬ್ಬ ವ್ಯಕ್ತಿ ಕಡೆಯಿಂದ ಏನಪ್ಪ ಅಂತಂದರೆ ಕಣ್ಣಿನ ಬಣ್ಣವನ್ನು ಸೂಚನೆ ಮಾಡ್ತಕ್ಕಂಥ ಜೀನ್ಸನ್ನು ತೆಗೆದುಕೊಳ್ತಾರೆ. ಕಣ್ಣಿನ ಬಣ್ಣವನ್ನು ಸೂಚನೆ ಮಾಡ್ತಕ್ಕಂಥದ್ದು. ಒಂದು ಅಂಡಾನು 3 ಜನ ವ್ಯಕ್ತಿಗಳ ಕಡೆಯಿಂದ ಜೀನ್ಸ್ ತೆಗೆದುಕೊಳ್ಳೋದು. ಇದನ್ನು 3 ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತಾರೆ.
ಇಂಗ್ಲೆಂಡ್ನಲ್ಲಿ ಮಕ್ಕಳು ಹುಟ್ಟಿದರೆ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ಅನ್ನೋದು ಕಾರಣಕ್ಕೆ ಅಂದರೆ ಬಹಳ ಸೈಲೆಂಟ್ ಆಗಿರ್ತಕ್ಕಂಥ ಏನಂದರೆ ಇನ್ವೆನ್ಷನ್ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಮಕ್ಕಳನ್ನು ರೆಡಿ ಮಾಡಲಿಕ್ಕೆ ಅಂದರೆ ಅವ್ರು ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ವಿವಾದಕ್ಕೆ ಕಾರಣ ಆಗ್ತಾ ಇದೆ 3 ಟೆಸ್ಟ್ ಟ್ಯೂಬ್ ಬೇಬಿ ಅಂತಂದು. ಇದನ್ನು ಮುಂದುವರಿಸಿ ಏನಪ್ಪ ಅಂದರೆ ಇನ್ನೂ ಏನಾದರೂ ಮುಂದುವಯ್ತಾ ಇದ್ದಾರೆ ಯಾರಂದರೆ ಇಂಗ್ಲೆಂಡ್ನವರು, ವಿಶ್ವಸಂಸ್ಥೆಯವರು ಇದನ್ನು ಬೇಡ ಅಂತ ಇದ್ದಾರೆ. 10 ಟೆಸ್ಟ್ ಟ್ಯೂಬ್ ಬೇಬಿ ಅಂತಂದು 10 ಟೆಸ್ಟ್ ಟ್ಯೂಬ್ ಬೇಬಿ ಹೀಗೆಲ್ಲ ಬಹಳಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇದು ಯಾವುದಪ್ಪ ಅಂತಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತೀವಿ, ಪ್ರಣಾಳ ಶಿಶು ಅಂತ ಹೇಳ್ತೀವಿ, ಪ್ರಣಾಳ ಶಿಶು ಅಂತಂದು. ಇದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮತ್ತೆ ಒಂದು ಸೆಕೆಂಡ್ ಅಂದರೆ ಕೋಶಗಳ ಬಗ್ಗೆ ಏನಂದರೆ ಟಚ್ ಕೊಡೋಣ, ಏನಂದರೆ ಡಿಸ್ಕಷನ್ ಮಾಡೋಣ. ಕೋಶಗಳ ಬಗ್ಗೆ ಏನಪ್ಪ ಅಂದರೆ ಡಿಸ್ಕಷನ್ ಮಾಡೋಣ. ಕೋಶಗಳ ಬಗ್ಗೆ ಏನಪ್ಪ ಅಂದರೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಟರ್ಮ್ಸ್ ಬರ್ತವೆ. ನಿಮಗೆಲ್ಲ ಗೊತ್ತಿದೆ, ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕೋಶ, ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಕೋಶ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆಯೊಳಗೆ ಕಂಡು ಬರುತ್ತೆ. ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆಯೊಳಗೆ ಕಂಡು ಬರುತ್ತೆ. ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕೋಶ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆಯೊಳಗೆ ಕಂಡು ಬಂದರೆ, ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕೋಶ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆಯೊಳಗೆ ಕಂಡು ಬಂದರೆ, ಜಗತ್ತಿನ ಅತ್ಯಂತ ಚಿಕ್ಕ ಕೋಶ ಯಾವುದಪ್ಪ ಅಂದರೆ ಮೈಕೋಪ್ಲಾಸಮ್ ಅಂತ ಹೇಳ್ತೀವಿ. ನೋಡ್ರಿ, ಜಗತ್ತಿನ ಅತ್ಯಂತ ಚಿಕ್ಕ ಕೋಶ ಅಂತಂದು ಮೈಕೋಪ್ಲಾಸಮ್ ಅಂತ ಕೊಡ್ತೀವಿ. ಅದೇ ರೀತಿ ನಮ್ಮ ದೇಹದ ಅತಿ ದೊಡ್ಡದಾಗಿರ್ತಕ್ಕಂಥ ಕೋಶ, ನಮ್ಮ ದೇಹದ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕೋಶ ಯಾವುದಪ್ಪ ಅಂದರೆ ಓವಮ್ ಅಂತಂದು. ನೋಡ್ರಿ, ದೊಡ್ಡದಾಗಿರ್ತಕ್ಕಂಥ ಕೋಶ ಇದು ಓವಮ್ ಅಂತಂದು. ನಮ್ಮ ದೇಹದ ಅತಿ ಉದ್ದವಾದ ಕೋಶ, ನಮ್ಮ ದೇಹದ ಅತಿ ಉದ್ದವಾದ ಕೋಶ ನೋಡ್ರಿ, ನಮ್ಮ ದೇಹದ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಕೋಶ ಯಾವುದಪ್ಪ ಅಂದರೆ ನರಕೋಶ ಅಂತ ಹೇಳ್ತೀವಿ. ನರಕೋಶ ಅಂತಂದು ನಮ್ಮ ದೇಹದ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಕೋಶ ಯಾವುದಪ್ಪ ಅಂದರೆ ಸ್ಪರ್ಮ್ ಅಂತ ಹೇಳ್ತೀವಿ, ಸ್ಪರ್ಮ್ ಅಂತಂದು. ನೋಡ್ರಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸು. ಈ ಟರ್ಮ್ಗಳನ್ನು ಏನಾದ್ರೆ ನೆನ್ಪಿಟ್ಕೊಳ್ಳೇಬೇಕು. ಇದಾದ ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಬರುತ್ತೆ, ಒಂದು 10 ಜನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಜ್ಞಾನಿಗಳು ಬರ್ತಾರೆ. ಆ ವಿಜ್ಞಾನಿಗಳ ಬಗ್ಗೆ ಏನಾದ್ರೆ ಡಿಸ್ಕಷನ್ ಮಾಡೋಣ. ಕೆಲವೊಂದಿಷ್ಟು ಟರ್ಮ್ಸ್ ಬರ್ತವೆ. ಮೊದಲಿದ್ದು ಯಾವುದಪ್ಪ ಅಂತಂದರೆ ಜೀವಶಾಸ್ತ್ರ, ಫಾದರ್ ಆಫ್ ಬಯಾಲಜಿ. ಜೀವಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಬಯಾಲಜಿ ಆ್ಯಂಡ್ ಜಿಯಾಲಜಿ. ಫಾದರ್ ಆಫ್ ಬಯಾಲಜಿ ಆ್ಯಂಡ್ ಜಿಯಾಲಜಿ, ದಟ್ ಈಸ್ ಟು ಅರಿಸ್ಟಾಟಲ್. ಜೀವಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದರೆ ಅರಿಸ್ಟಾಟಲ್. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ನೇಮು. ಭಾಳಷ್ಟು ಟೈಮ್ ಎಕ್ಸಾಮ್ಸ್ನಲ್ಲಿ ಇದನ್ನು ರಿಪೀಟ್ ಮಾಡ್ತಾ ಇರ್ತಾನೆ, ನೆನ್ಪಿಟ್ಕೋಬೇಕು. ಜೀವಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ಪಿತಾಮಹ. ಅದೇ ರೀತಿ ಏನಪ್ಪ ಅಂದರೆ ಸಸ್ಯಶಾಸ್ತ್ರದ ಪಿತಾಮಹ. ನೋಡ್ರಿ, ನಮ್ಮ ಹುಡುಗರಿಗೆ ಕನ್ಫ್ಯೂಷನ್ ಮಾಡುತ್ತಿದ್ದು ಥಿಯೋಪಾಸ್ಟಸ್ ಅಂತಂದು. ಥಿಯೋಪಾಸ್ಟಸ್ ಸಸ್ಯಶಾಸ್ತ್ರದ ಪಿತಾಮಹ. ಭಾರತೀಯ ಸಸ್ಯಶಾಸ್ತ್ರ ಅಂದ್ಕೊಳ್ಳೇನ ಜಗದೀಶ್ ಚಂದ್ರ ಬೋಸ್ ಅಂತ ಹೇಳಬೇಕು. ಜಗದೀಶ್ ಚಂದ್ರ ಬೋಸ್. ಸಸ್ಯಗಳಿಗೂ ಕೂಡ ಜೀವವಿದೆ, ಸಸ್ಯಗಳಿಗೂ ಕೂಡ ಜೀವವಿದೆ ಅಂತ ಹೇಳಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತಂದರೆ ಜಗದೀಶ್ ಚಂದ್ರ ಬೋಸ್ ಅಂತಂದು. ಇವ್ರ ಹೆಸರನ್ನು ನೆನ್ಪಿಟ್ಕೋಬೇಕು. ಸಸ್ಯಶಾಸ್ತ್ರದ ಪಿತಾಮಹ. ಫಾದರ್ ಆಫ್ ಕೆಮಿಸ್ಟ್ರಿ, ಫಾದರ್ ಆಫ್ ಕೆಮಿಸ್ಟ್ರಿ ಅಂತಂದು. ರಸಾಯನಶಾಸ್ತ್ರದ ಪಿತಾಮಹ ಆಂಟೋನಿ ಲೆವೋಶಿಯರ್ ಅಂತಂದು. ಆಂಟೋನಿ ಲೆವೋಶಿಯರ್ ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಫಾದರ್ ಆಫ್ ಕೆಮಿಸ್ಟ್ರಿ ಆಂಟೋನಿ ಲೆವೋಶಿಯರ್ ಅಂತಂದು. ಫಾದರ್ ಆಫ್ ಫಿಸಿಕ್ಸ್, ಫಾದರ್ ಆಫ್ ಫಿಸಿಕ್ಸ್ ಅಂತಂದು. ಭೌತಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅಲ್ಬರ್ಟ್ ಐನ್ಸ್ಟೀನ್ ಅಂತಂದು. ಬಹಳ ವಿಶೇಷವಾಗಿರ್ತಕ್ಕಂಥ ಹೆಸರು. ಒಂದು ಕ್ವಶನನ್ನು PSIನಲ್ಲಿ ಹೈಲೈಟ್ ಮಾಡಿದ್ದಾರೆ. ಐನ್ಸ್ಟೀನ್ ಅವ್ರಿಗೆ ಈ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಸಿಕ್ಕಿತು ಅಂತ ಕೇಳ್ತಾರೆ. ದ್ಯುತಿವಿದ್ಯುತ್ ಪರಿಣಾಮ ಅಂತಂದು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂತ ಹೇಳ್ತೀವಿ. ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟನ್ನು ಕಂಡುಹಿಡಿದಕ್ಕೆ ಏನಪ್ಪ ಅಂದರೆ ಇವರಿಗೆ ನೊಬೆಲ್ ಅವಾರ್ಡ್ ಸಿಕ್ತು. ಯಾರಿಗಪ್ಪ ಅಂತಂದರೆ ಆಲ್ಬರ್ಟ್ ಐನ್ಸ್ಟೀನ್ ಅವ್ರಿಗೆ. ಅದಾದ ಮೇಲೆ ಏನಿದ್ರೆ ಆಧುನಿಕ ವಿಜ್ಞಾನ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತಂದು. ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತಂದು ರೋಜರ್ ಬೇಕನ್ ಅಂತ ಹೇಳ್ತೀವಿ. ರೋಜರ್ ಬೇಕನ್ ಅಂತಂದು ಆಧುನಿಕ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದರೆ ರೋಜರ್ ಬೇಕನ್ ಅಂತಂದು. ಅದಾದ ಮೇಲೆ ನೆಕ್ಸ್ಟ್ ಏನಂದರೆ ಹೈಲೈಟ್ ಆಗ್ತಕ್ಕಂಥದ್ದು, ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟರ್ಮ್ ಯಾವುದಪ್ಪ ಅಂತಂದರೆ ಆಯುರ್ವೇದದ ಪಿತಾಮಹ. ನೋಡ್ರಿ, ಫಾದರ್ ಆಫ್ ಆಯುರ್ವೇದ.
ಫಾದರ್ ಆಫ್ ಆಯುರ್ವೇದ ಅಂತ ಹೇಳ್ತೀವಿ ಚರಕ ಮಹರ್ಷಿ. ಚರಕ ಸಂಹಿತೆ, ಚರಕ ಸಂಹಿತೆ ಇವರು ಬರೆದಿರ್ತಕ್ಕಂಥ ಒಂದು ಗ್ರಂಥ ಯಾವುದಪ್ಪ ಅಂದರೆ ಚರಕ ಸಂಹಿತೆ ಅಂತಂದು 3700 ಸಸ್ಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಮೇರಿಕನ್ಸ್ ಮ್ಯಾಕ್ಸಿಮಮ್ ರೆಫರ್ ಮಾಡ್ಕೊಳ್ಳೋದೆ ಈ ಪುಸ್ತಕವನ್ನು. ಆದರೂ ಕೂಡ ಇವನ ಹೆಸರನ್ನು ಎಲ್ಲೂ ಹೇಳೋದಿಲ್ಲ ಅವರು. ಅವ್ರ ಬದಲಾಗಿ ಚರಕನ ಬದಲಾಗಿ ಯಾರ ಹೆಸರು ಹೇಳ್ತಾರಪ್ಪ ಅಂತಂದರೆ ವೈದ್ಯಶಾಸ್ತ್ರದ ಪಿತಾಮಹ ನೋಡ್ರಿ, ಹಿಪೋಕ್ರೆಟಸ್ ಅಂತ ಹೇಳ್ತೀವಿ. ಹಿಪೋಕ್ರೆಟಸ್ ಇವನ ಹೆಸರು ಹೇಳ್ತಾರೆ, ಇವನ ಹೆಸರು ಹೇಳ್ತಾನೆ. ಇವನಲ್ಲಿ ಭಾಳ ಹಳೇ ಕಾಲದ ಏನಪ್ಪ ಅಂದ್ರೆ ತದ್ದೆ ಇವನು ಯಾರಪ್ಪ ಅಂದ್ರೆ ಚರಕ ಮಹರ್ಷಿ ಅಂತಂದು ಈಗ ರೀಸೆಂಟಾಗಿ ಬಂದಿರತಕ್ಕಂಥದ್ದು ಇವನ ಹೆಸರು ಹೇಳ್ತಾರೆ ವೈದ್ಯಶಾಸ್ತ್ರದ ಪಿತಾಮಹ ಅಂದ್ಕೊಳ್ಳೇನ. ಅದಾದ ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹೈಲೈಟ್ ಆಗ್ತಕ್ಕಂಥದ್ದು ಪ್ಲಾಸ್ಟಿಕ್ ಸರ್ಜರಿ. ಪ್ಲಾಸ್ಟಿಕ್ ಸರ್ಜರಿ ಪಿತಾಮಹ ಸುಶ್ರುತ ಅಂತಂದು ಸುಶ್ರುತ ಸಂಹಿತೆ 743 ಸರ್ಜರಿಗಳನ್ನು ಬರೆದಿದ್ದಾನೆ. ಮೂಗನ್ನು ಕಿತ್ತು ಮೂಗನ್ನು ಹೆಂಗೆ ಅಂಟಿಸ್ಬೋದು, ಫೇಸನ್ನು ಕಿತ್ತು ಫೇಸನ್ನು ಹೆಂಗೆ ಅಂಟಿಸ್ಬೋದು, ಕಿವಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಎಲ್ಲ ಬರೆದಿದ್ದಾನೆ. ಸುಶ್ರುತ ಅಂತ ಒಂದು 743 ಸರ್ಜರಿ. ಇವನ ಹೆಸರನ್ನು ಹೇಳೋದಿಲ್ಲ. ಅವನು ಜಿಮ್ಸನ್ ಅಂತ ಬರ್ತಾನೆ ಅಮೇರಿಕದವನು, ಅವನ ಹೆಸರನ್ನು ಹೇಳ್ತಾರೆ. ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮತನವನ್ನು ಬಿಟ್ಕೊಡ್ತಾ ಇದ್ದೀವಿ, ನಮ್ಮತನವನ್ನು ಬಿಟ್ಕೊಡ್ತಾ ಇದ್ದೀವಿ. ಹೀಗಾಗಿ ಏನಪ್ಪ ಅಂದ್ರೆ ದೊಡ್ಡ ಸಮಸ್ಯೆ ಇದು ನೋಡ್ರಿ, ಸುಶ್ರುತ ಅಂತಂದು. ಅದಾದಮೇಲೆ ಯೋಗಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಯೋಗ ಅಂತ ಹೇಳ್ತೀವಿ. ಅದೇನಪ್ಪ ಅಂದರೆ ಪತಂಜಲಿ. ಜೂನ್ 21 ನಾಳೆ ದಿನ ನೋಡ್ರಿ, ಯೋಗಾಸನ ಮಾಡಲೇಬೇಕು. ಪ್ರಾಣಾಯಾಮ, ಕಪಾಲ್ಭಾತಿ ದಿನಾಲೂ ಯಾರು ಮಾಡ್ತಾ ಇರ್ತಾರೆ ಅವ್ರ ತಂಟೆಗೆ ಬರೋದೇ ಇಲ್ಲ ಯಾವುದಂದ್ರೆ ಕರೋನಾ. ಹೀಗಾಗಿ ನೋಡ್ರಿ, ಯೋಗಶಾಸ್ತ್ರದ ಪಿತಾಮಹ ಪತಂಜಲಿ ಅಂತ ಹೇಳ್ತೀವಿ, ಪತಂಜಲಿ ಅಂತಂದು. ಅದಾದಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟರ್ಮ್ ಏನಂದರೆ ಬಹಳಷ್ಟು ವಿವಾದಕ್ಕೆ ಕಾರಣ ಆಗುತ್ತೆ. ಫಾದರ್ ಆಫ್ ಆಟಮ್ ಬಾಂಬ್ಸ್ ಅಂತ ಹೇಳ್ತೀವಿ. ಫಾದರ್ ಆಫ್ ಆಟಮ್ ಬಾಂಬ್ಸ್, ಬೈಜಿಕ ವಿದಳನ ಕ್ರಿಯೆ, ಬೈಜಿಕ ವಿದಳನ ಕ್ರಿಯೆಯ ಪಿತಾಮಹ. ಜಗತ್ತು ಎಕಡೆ ಹೋಗ್ತಾ ಇದೆ ನೋಡ್ರಿ. ಅಣುಬಾಂಬ್ ಸಿದ್ಧಾಂತದ ಪಿತಾಮಹ ಯಾರಪ್ಪ ಅಂದರೆ ಒಟ್ಟೋ ಹಾನ್ ಅಂತ ಹೇಳ್ತೀವಿ. ಒಟ್ಟೋ ಹಾನ್ ಅಂತಂದು, ಒಟ್ಟೋ ಹಾನ್ ಅಂತಂದು ನೋಡ್ರಿ, ಅಣುಬಾಂಬ್ ಸಿದ್ಧಾಂತದ ಪಿತಾಮಹ. ಬೈಜಿಕ ವಿದಳನ ಕ್ರಿಯೆ ಮೇಲೆ ಏನಾದರೂ ಕೇಳ್ತಾರೆ ನಮಗೆ PSIನಲ್ಲಿ. ಇಲ್ಲ ಅಂದರೆ ಏನು ಮಾಡ್ತಾರಪ್ಪ ಅಂತಂದರೆ, ಇಲ್ಲ ಅಂದರೆ ಏನು ಮಾಡ್ತಾರಪ್ಪ ಅಂತಂದರೆ ಫಾದರ್ ಆಫ್ ಹೈಡ್ರೋಜನ್ ಬಾಂಬ್ಸ್ ಅಂತ ಕೇಳ್ತಾರೆ. ಫಾದರ್ ಆಫ್ ಹೈಡ್ರೋಜನ್ ಬಾಂಬ್ಸ್, ಫಾದರ್ ಆಫ್ ಹೈಡ್ರೋಜನ್ ಬಾಂಬ್ಸ್ ಅಂತ ಕೇಳ್ತಾರೆ. ಬೈಜಿಕ ಸಮ್ಮಿಲನ ಕ್ರಿಯೆ, ಬೈಜಿಕ ಸಮ್ಮಿಲನ ಕ್ರಿಯೆ, ಫಾದರ್ ಆಫ್ ಹೈಡ್ರೋಜನ್ ಬಾಂಬ್ಸ್ ಅಂತ ಕೇಳ್ತಾರೆ. ಫಾದರ್ ಆಫ್ ಹೈಡ್ರೋಜನ್ ಬಾಂಬ್ಸ್ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದು PSIನಲ್ಲಿ ನೋಡ್ರಿ. ಹೈಡ್ರೋಜನ್ ಬಾಂಬ್ ಅಥವಾ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತಂದು ಎಡ್ವರ್ಡ್ ಟೆಲ್ಲರ್ ಅಂತ ಹೇಳ್ತೀವಿ. ಎಡ್ವರ್ಡ್ ಟೆಲ್ಲರ್ ಅಂತಂದು. ಅಲ್ಲೊಬ್ಬ ಇದ್ದಾನೆ, ಯಾರಪ್ಪ ಅಂದ್ರೆ ಕಿಮ್ ಜಾಂಗ್ ಅಂತಂದು. ಅವನ ಹೆಸರನ್ನು ಇಟ್ಕೊಂಡು ನಮಗೆ PSIನಲ್ಲಿ ಕೇಳ್ತಾರೆ. ಈ ಪ್ರಯೋಗವನ್ನು ಸಕ್ಸಸ್ ಮಾಡ್ಕೊಂಡ್ಬಿಟ್ಟಾನೆ. ಇಡೀ ಜಗತ್ತಿನಲ್ಲಿ ಸಿದ್ಧಾಂತ ಇರುವುದೇ ಯಾರ ಕಡೆ ಅಂದರೆ ಅಮೇರಿಕದವ್ರ ಕಡೆ. ಈ ಸಿದ್ಧಾಂತ ಇದ್ದರೆ ಒಬ್ಬರ ಕಡೆನೇ ಇರಬೇಕು, ಅದು ಅಮೇರಿಕನೇ ಆಗಿರಬೇಕು ಅನ್ನೋ ಒಂದು ಉದ್ದೇಶ ಯಾರ್ದು ಅಂದರೆ ಟ್ರಂಪು. ಅದೆಂಗಾದೀತು, ನಾನು ತಯಾರು ಮಾಡೋಣ ಅಂತಂದು ಇವನು ಕೂಡ ತಯಾರು ಮಾಡಿದ್ದ. ಅದು ಬಹಳಷ್ಟು ಕಾಂಟ್ರವರ್ಸಿಗೆ ಕಾರಣ ಆಗಿತ್ತು. ತಿಂಗಳಿಗೆ ಒಂದು ಏನಂದರೆ ಹೈಡ್ರೋಜನ್ ಬಾಂಬನ್ನು ಪರೀಕ್ಷೆ ಮಾಡೋನು ಯಾರಪ್ಪ ಅಂದರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗು. ಅವಾಗೇನಪ್ಪ ಅಂದರೆ ನಮಗೆ PSIನಲ್ಲಿ ಕಂಟಿನ್ಯೂಸ್ ಆಗಿ ಕ್ವಶನ್ಸನ್ನು ಕೇಳ್ತಾ ಇದ್ರು. ಈ ಸಲ ಏನಪ್ಪ ಅಂತಂದರೆ ಈ ಕಿಮ್ ಜಾಂಗ್ನ ಮೇಲೇನೂ ಕೇಳಲ್ಲ, ಈ ಹೈಡ್ರೋಜನ್ ಬಾಂಬ್ ಮೇಲೇನೂ ಕೇಳಲ್ಲ. ಮ್ಯಾಕ್ಸಿಮಮ್ ಕ್ವಶನ್ ಏನಪ್ಪ ಅಂದರೆ ಕರೋನಾ ಅಂತನಾದರೂ ಒಗೆದಿರ್ತಾನೆ, ಇಲ್ಲ ಡೆಲ್ಟಾ ವೈರಸ್ ಅಂತನಾದರೂ ಒಗೆದಿರ್ತಾನೆ. ಡೆಲ್ಟಾ ವೈರಸ್, ಡೆಲ್ಟಾ ವೈರಸ್ ಅಂತಂದು ಈ ಸಲ ಏನಾದ್ರು ಕ್ವಶನನ್ನು ರೈಸ್ ಮಾಡ್ತಾ ಇರ್ತಾರೆ ನೋಡ್ರಿ. ಹೈಡ್ರೋಜನ್ ಬಾಂಬ್ ಅಂತ ಹೇಳ್ತೀವಿ, ಅಥವಾ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಬೈಜಿಕ ವಿದಳನ ಕ್ರಿಯೆ ಅಥವಾ ಅಣುಬಾಂಬ್ ಸಿದ್ಧಾಂತದ ಪಿತಾಮಹ ಒಟ್ಟೋ ಹಾನ್ ಅಂತಂದು. ದೊಡ್ಡ ಕಾಂಪಿಟೇಷನ್ ಇದ್ರ ಮೇಲೆ. ಒಂದೇ ಒಂದು ಸಿಂಪಲ್ ಆಗಿರ್ತಕ್ಕಂಥ ಲೈನು ಈ ಒಂದು ಬೈಜಿಕ ಸಮ್ಮಿಲನ ಕ್ರಿಯೆ ಮೇಲೆ ಯಾವ ರೀತಿ ಕೇಳ್ತಾನೆ ಅಂತಂದರೆ, ಸೂರ್ಯ ಮತ್ತು ನಕ್ಷತ್ರಗಳಲ್ಲಿ ಕಂಡುಬರುವ ಕ್ರಿಯೆ ಇದಾಗಿದೆ. ನಿಯಂತ್ರಿತ ಸಮ್ಮಿಲನ ಕ್ರಿಯೆ, ಅನಿಯಂತ್ರಿತ ಸಮ್ಮಿಲನ ಕ್ರಿಯೆ, ಬೈಜಿಕ ವಿದಳನ ಕ್ರಿಯೆ ಯಾವುದೂ ಅಲ್ಲ ಅಂತ ಕೇಳ್ತಾನೆ.
ಸೂರ್ಯ ಮತ್ತು ನಕ್ಷತ್ರಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಕ್ರಿಯೆ ಯಾವುದಪ್ಪ ಅಂತಂದರೆ ಅನಿಯಂತ್ರಿತ ಸಮ್ಮಿಲನ ಕ್ರಿಯೆ ಆಗುತ್ತೆ. ಅನಿಯಂತ್ರಿತ ಸಮ್ಮಿಲನ ಕ್ರಿಯೆ ಬಹಳ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆ ಇನ್ನೂ ಒಂದು 10-15 ಪಾಯಿಂಟ್ಸ್ ಬರ್ತಾವೆ. ಆ ಪಾಯಿಂಟ್ಸನ್ನು ಏನಪ್ಪ ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಬಿ ಸೇಫ್ ವಿತ್ ಎಮ್ ಜಿ ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಮನೆಯಲ್ಲೇ ಇರಿ, ಬಿಸಿನೀರು ಕುಡಿತಾರ್ರಿ, ಬಿಸಿ ಗಾಳಿಯನ್ನು ತೆಗೆದುಕೊಳ್ತಾರ್ರಿ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ. ಇನ್ನು ಒಂದು ವಾರ ಅಷ್ಟೇ ಲಾಕ್ಡೌನ್ ಏನಾದರೂ ಓಪನ್ ಆಗುತ್ತೆ, ಮತ್ತೆ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ನಮ್ಮಲ್ಲಿ ಲಕ್ಕಪ್ಪ ಸರ್ ಅಂತ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಏನಾದರೂ ನಡೀತಾವೆ ಮಹಾತ್ಮ ಗಾಂಧಿ ಸ್ಟಡಿ ಸೆಂಟರ್ನಲ್ಲಿ. ಏನಪ್ಪ ಅಂದರೆ ವಿಸಿಟ್ ಮಾಡಿರಿ. ನಿಮಗೆಲ್ಲ ರೀತಿಯಾಗಿರ್ತಕ್ಕಂಥ ನೋಟ್ಸು ಫೆಸಿಲಿಟಿ ಒಟ್ಟು ಅಂದರೆ PSI ಆಮೇಲೆ PC ಸಿವಿಲ್ ಆಗಲೇಬೇಕು. ಆ ರೀತಿ ಅಂದರೆ ನಿಮ್ಮನ್ನು ರೆಡಿ ಮಾಡಿ ಏನಪ್ಪ ಅಂದರೆ ನಾವು ಕಳಿಸ್ಕೊಡ್ತೀವಿ. ಈಗ ನೆಕ್ಸ್ಟ್ ಏನಂದರೆ ನಮ್ಮ ಜಾಗ್ರಫಿ ಸರ್ ಬರ್ತಾರೆ, ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸು. ಅದಾದಮೇಲೆ ನಮ್ಮ ಪೊಲಿಟಿಕ್ಸ್ ಸರ್ ಬರ್ತಾರೆ, ಎಕನಾಮಿಕ್ಸ್ ಸರ್ ಬರ್ತಾರೆ, ಆಮೇಲೆ ಕರೆಂಟ್ ಅಫೇರ್ಸು ಕೂಡ ಸ್ಟಾರ್ಟ್ ಆಗಿದೆ. ಸರ್ ಏನಂದರೆ ಎಸ್ಸೆನೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಎಸ್ಸೆ ಅಂದರೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಫಸ್ಟ್ ಪೇಪರು ಸ್ಕೋರ್ ಆಗಬೇಕಪ್ಪ ಅಂದರೆ ಎಸ್ಸೆನ ಎನಿ ಕಂಡೀಷನ್ ಅಂದರೆ ತುಂಬ ಚೆನ್ನಾಗಿ ಕೊಡಲೇಬೇಕು. ಏನಂದರೆ 50 ಮಾರ್ಕ್ಸಿಗೆ 40 ಮೇಲ್ಗಡೆ ಬರಲೇಬೇಕು. ಅವನು ಕಂಪ್ಲೀಟ್ ಸೇಫ್ ಆದಂಗೆ ಆ ರೀತಿ ಸೇಫ್ ಮಾಡಿ ನಿಮ್ಮನ್ನು ಕಳಿಸ್ತಾರೆ. ಓಕೆ, ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.